ಎಲ್ಲರಿಗೆ ನಮಸ್ಕಾರ. ಯಾವಾಗಲೂ ಸಿಟಿ ಲಿಮಿಟ್ಸಲ್ಲೇ SRV ರೇಣುಕಾಂಬ MMB ಅಂದ್ಕೊಂಡೆ ಪ್ರೆಸ್ ಮೀಟ್ಗಳು ಸಾಕ್ತಾಯಿತ್ತು. ಸುಮಾರು ಪ್ರೆಸ್ ಮೀಟ್ಗಳು ಒಂದು ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾವು ಲಾಸ್ಟ್ ಮಂತೇ ಈಗ ಸ್ಟೆಪ್ನವರು ನನಗೆ ಒಂದು ಟ್ರಯಲ್ ನೋಡ್ತಾರಲ್ಲ, ರಿಹರ್ಸಲ್ ಮಾಡ್ತಾರಲ್ಲ, ಆ ಥರ ಇಲ್ಲಿ ಕಳಿಸಿದ್ರು. ಆ್ಯಕ್ಚುಲಿ ನಾನು ಗಂಗಣ್ಣ ಯೋಗರಾಜ್ ಭಟ್ ಸರ್ ಬಂದು ಲಾಸ್ಟ್ ಮಂತೇ ಇಲ್ಲಿ ಮಾಡಬೇಕಾಗಿತ್ತು ಒಂದು ಪ್ರೆಸ್ ಮೀಟ್ನ. ಅವ್ರು ಹೇಳಿದ್ದು ಅಷ್ಟೇ ಅವತ್ತು ಡಿಸ್ಕಷನ್ ಕೂತಾಗ, ಅಪ್ಪ ನಮ್ಮ ತೋಟದ ಮನೇಲಿ ಪತ್ರಕರ್ತರೆಲ್ಲ ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆಲ್ಲ ಆತಿಥ್ಯ ಕೊಡಲೇಬೇಕು ಅಂತ ಹೇಳಿದ್ರು. ನಾನು ಇವತ್ತು ನೆರವೇರಿದೆ ಅದು. ಸೊ ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಕೋರ್ತಾ ನಮಸ್ಕಾರ ಹೇಳ್ತಾ, ಮನದ ಕಡಲು ಒಂದಲ್ಲ ಒಂದು ವೈರಲ್ ಆಗ್ತಾನೇ ಇದೆ. ಕಂಟೆಂಟ್ಸ್ಗಳು ಕೂಡ, ಹಾಡುಗಳು ಸೂಪರ್ ಆಯಿತು. ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಒಂದು ಸಿನಿಮಾ ಭಾಳ ಬ್ಯೂಟಿಫುಲ್ಲಾಗಿ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಒಂದೊಂದು ಚಿಕ್ಕ ಬಿಟ್ಟು ನೋಡಿದಾಗಲೇ ತುಂಬ ಚೆನ್ನಾಗಿದೆ. ಹರಿಕೃಷ್ಣ ಸಾರು ಸಂಗೀತ ಮಾತು ಕೇಳೋಂಗೆ ಇಲ್ಲ ಅದು, ಯಾಕೆಂದರೆ ಆಗಲೇ ಒಂದು ಹಿಟ್ಟು ಕೊಟ್ಬಿಡಿ ಆಲ್ರೆಡಿ ಅಲ್ವಾ. ಇವತ್ತು ರಿಲೀಸ್ ಆಗ್ತಿರೋದು ತುರ್ರಾ ಸಾಂಗು ಇವತ್ತು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಆ ವಿಚಾರಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋದು. ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಯೋಗರಾಜ್ ಭಟ್ ಸಾರ್ನ ವೇದಿಕೆ ಮೇಲೆ ಕರೆದು ಇನ್ನು ಉಳಿದಿದ್ದು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಡೈರೆಕ್ಟರ್ ಸರ್ ಪ್ಲೀಸ್. ಹಾಕ್ತೀನಿ ನಾನು ನೋಡೇ ಇಲ್ಲ ಇನ್ನೂ ಏನು ಅಂತ. ಅದೇ ಸಾಂಗ್ ನೋಡ್ಬಿಡೋಣ. ಸಾಂಗ್ ನೋಡೇ ಇಲ್ವಲ್ಲ, ಈಗ ನೋಡಿದ್ಮೇಲೆ ತಾನದು ಇಲ್ಲ ಸರ್ ನೋಡ್ಬಿಡ್ಲಿ. ಸಾಂಗ್ ನೋಡಿದ್ಮೇಲೆ ಇನ್ನೂ ಏನು ವಿಷಯನೇ ಗೊತ್ತಿಲ್ಲ. ಸಕಲರಿಗೂ ನಮಸ್ತೆ. ಥ್ಯಾಂಕ್ ಯು ವೆಂಕಣ್ಣ ಅಂತ ಕರೆಯೋದು ನಾನು. ಅವತ್ತಿಂದ 18 ವರ್ಷದಿಂದ 18-20 ವರ್ಷದಿಂದ ವೆಂಕಣ್ಣನೇ ಪ್ರತಿಯೊಂದು ನೋಡ್ಕೊಂಡಿರೋದು. ಮಾಧ್ಯಮದ ಮಧ್ಯೆ ಬದಲಾದರೂ ಬತ್ತು ವೆಂಕಣ್ಣನ ಪ್ರೀತಿ ವಿಶ್ವಾಸ ಜಾಸ್ತಿ. ನನಗೆ ಮೊದಲ ಬಾರಿಗೆ ವೆಂಕಣ್ಣ, ನಾನು, ಗಂಗಣ್ಣ, ವಾಸು ಇದ್ದರು. ಅವರು ಸಾಯಂಕಾಲ ಒಂದು 6:30 ಟೈಮು, ಕತ್ಲು ಹೋಗೋ ಟೈಮು, ಗಾಡಿಗಳು ಜೋರಾಗಿ ಓಡಿಸ್ಕೊಂಡ್ಬಂದ್ವಿ ಜಾಗ ನೋಡಬೇಕು ಪ್ರೆಸ್ ಮೀಟಿಗೆ ಅಂತ. ಅದರಲ್ಲಿ ನಮ್ಮ ಶ್ರೀಯುತ ವಾಸು ಅವರು ಒಂದು ಕಾಯಿ ತಿನ್ನೋಕ್ಕೆ ಅಂಥೇಳಿ ಇಲ್ಲೆಲ್ಲ ಓಡಾಡ್ಬಿಟ್ಟು ಅದೊಂದು ಗುಂಡಿಗೆ ಬಿದ್ದಿದ್ದು ನೆನಪಿದೆ. ನಾನು ಗಂಗಣ್ಣ ಸೇರಿ ಎತ್ತಿದ್ವಿ. ಅಲ್ಲೊಂದು ಗುಂಡಿ ಇದೆ, ಅದನ್ನು ಮುಚ್ಚಿದ್ವಿ. ಡೋಂಟ್ ವರಿ. ಯಾರು ಹೌದು ನಿಮ್ಮ ವಾಸು. ಇದು ಬಂದ ತಕ್ಷಣ ಅವ್ರನ್ನ ಕೇಳಿದೆ. ನಾನು ಗುಂಡಿ ನೋಡಿದಾಗೆಲ್ಲ ವಾಸು ನೆನಪಾಗುತ್ತೆ. ಇದು ಎಂಥ ಮಜವಾದ ಜಾಗ ಅಂದರೆ, ಇಲ್ಲೇ ನಾವು ಚಿತ್ರದ ಮುಹೂರ್ತ ಮಾಡಿದ್ದು. ಮೊದಲನೇ ದಿನ ಪೆನ್ ಹಿಡ್ಕೊಂಡ ಜಾಗ ಇದು. ಆಮೇಲೆ ನಮ್ಮ ಕೃಷ್ಣಪ್ಪಣ್ಣ ಅವರು ತೀವ್ರವಾಗಿ ದೇವರು, ದಿಂಡ್ರು ಇತ್ಯಾದಿಗಳನ್ನು ನಂಬೋರಲ್ಲ, ಮನುಷ್ಯರು ನಂಬೋರು. ನಾನು ಸ್ವಲ್ಪ ಅದೇ ದಿಕ್ಕಲ್ಲೇ ಇರೋನು. ದೇವರಿಗೆ ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲ ಕೈ ಮುಗಿಬೇಕಾದ್ರೆ ನಮ್ಗೆ ಯಾಕೆ ಬೇಕಪ್ಪ ನಿಷ್ಠುರ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಮುಗಿಯುವಂಥ ಪೈಕಿ ನಾವು. ಇಲ್ಲೇ ಒಂದು ಪೂಜೆ ಆಗಿದ್ದು. ಇದು ಕೃಷ್ಣಪ್ಪಣ್ಣ ರೈತರಾಗಿದ್ದು, ಅವರ ರೈತಾಪಿ ಮೋಹಕ್ಕೆ ಹುಟ್ಕೊಂಡಿರೋ ಜಾಗ. ಇಲ್ಲಿ ಪಕ್ಕದಲ್ಲಿ ತೋಟ ಇದೆ. ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಹೇಳ್ತಾ ಇದ್ರು ಕೃಷ್ಣಪ್ಪಣ್ಣ, ಕೊಯ್ಲು ನಡೀತಾ ಇದೆ ನಮ್ಮ ಜಾಗದಲ್ಲಿ ಮಾಡಿ ಅಂತ. ಅವತ್ತಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂದು ಇವತ್ತು ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ದೀರಿ. ಬಂದಂಥ ಪ್ರತಿಯೊಬ್ಬರಿಗೂ ತಂಡದ ಪರವಾಗಿ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು. ಅದ್ಭುತ ಜಾಗಕ್ಕೆ ಬಂದಿದ್ದೀರಿ. ಇಲ್ಲೇ ಶುರುವಾದ ಚಿತ್ರ, ಇಲ್ಲೇ ಕೊನೆ ಘಳಿಗೆಯಲ್ಲಿ ಕೆಲವು ಶಾರ್ಟ್ಗಳಿತ್ತು ಬೆಳಗ್ಗೆಯಿಂದ, ಅದನ್ನೆಲ್ಲ ತೆಗೆದು ಇವತ್ತು ವಿದ್ಯುಕ್ತವಾಗಿ ಅಫಿಷಿಯಲಿ ನಾವು ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತು 5:04 ಸರಿಯಾಗಿ ಇನ್ನೊಂದು ಹಾಡು, ಚಿತ್ರದ 2ನೇ ಹಾಡು ಬಿಡುಗಡೆ ಆಗಿದೆ. ಮೊದಲನೇ ಹಾಡಿಗೂ ಕೂಡ ಸಕಲರು ಬಂದಿದ್ರಿ. ತಮ್ಮ ಹಾರೈಕೆಯಿಂದ ಅದು ತುಂಬ ಚೆನ್ನಾಗಿ ಜನಮಾನಸದಲ್ಲಿ ಬೆರೆತು ಪ್ರತಿಯೊಬ್ಬರು ಬಾಯಲ್ಲೂ ಬರೋ ಥರ ಆಗಿದೆ. ಈ ಹಾಡಿನ ವಿಶೇಷ ಏನಪ್ಪ ಅಂದರೆ, ಇದಕ್ಕೆ ಆಬ್ಸರ್ಡಿಟಿ ಅಂದರೆ ಅನರ್ಥನ ಟ್ರೈ ಮಾಡಿದ್ದೀವಿ ನಾನು ಮತ್ತು ಹರಿಕೃಷ್ಣ. ಅರ್ಥಕ್ಕೆ ಒಂದು ಲೆವೆಲಿಗೆ ನಮ್ಮ ಕಾಂಬೋ ವರ್ಕ್ ಆದರೆ, ಅರ್ಥ ಇಲ್ಲದೆ ಇರೋದಕ್ಕೂ ಒಂದು ರೇಂಜಿಗೆ ವರ್ಕ್ ಆಗಿದ್ದೀವಿ ನಾವು. ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ವರ್ಕ್ ಆಗಿದ್ದೀವಿ ನಾವು, ಗೊತ್ತಿಲ್ಲ. ಅರ್ಥಕ್ಕಿರೋ ಪವರ್ಗಿಂತ ಜಾಸ್ತಿ ಅನರ್ಥಕ್ಕಿರುತ್ತೆ. ಅಂದರೆ ನಾವು ಸುಮ್ಮನೆ ಇದ್ದುಬಿಟ್ರೆ, ಏನೋ ಮಾತಾಡದೆ ಸುಮ್ಮನೆ ಇದ್ಬಿಟ್ರೆ ಸುಮಾರು ವಿಷಯಗಳು ಬಗೆಹರಿಯುತ್ತಂತೆ. ಬಟ್ ನಾವು ಮಾತಾಡಿ ಕೆಟ್ಬಿಡ್ತೀವಿ. ದ ಪ್ರಾಬ್ಲಮ್ ವಿತ್ ದ ವರ್ಡ್ಸ್ ಈಸ್ ಈಚ್ ವರ್ಡ್ ಹ್ಯಾಸ್ ಅ ಮೀನಿಂಗ್ ಅಂತ ಒಂದು ಸೇಯಿಂಗ್ ಇದೆ.
ನನಗೆ ಮೊದಲಿಂದ ಅಬ್ಸರ್ಡಿಟಿ ತುಂಬ ಇಷ್ಟ. ಈ ತಲೆ ಕೆಟ್ಟ ಭಟ್ಟ ಎಬುಡ ತಬುಡ ದರ್ಶನ್ ಸರ್ ಸಿನಿಮಾಗೆ ಹರಿಕೃಷ್ಣ ಅವ್ರ ಕಂಪೋಸಿಷನ್ ಮತ್ತು ನಾನು ಬರೆದದ್ದು. ತುಂಬ ಜನ ಕೇಳಿದ್ರು ಅದಕ್ಕೆ ಲಿರಿಕ್ಸಿಗೆ ಪೇಮೆಂಟ್ ಬೇರೆ ತೊಗೊಂಡ್ರೆ ನೀವು ಅಂತ. ಸೊ ಆ ಥರದ್ದು ಇನ್ನೊಂದು ಪ್ರಯತ್ನ. ಇದು ಸುಮಾರು ಅಚ್ಚಕನ್ನಡ ಪದಗಳಿದ್ದಾವೆ, ಸುಮಾರು ಅರ್ಥಗಳು ಇದ್ದಾವೆ. ಒಂದು ಸೌಂಡ್ ಅಂದರೆ ಒಂದು ಕೇಳಿಸ್ಕೊಳ್ಳೋದಕ್ಕೆ ಒಂದು ಆಹ್ಲಾದ, ಒಂದು ಆನಂದ, ಒಂದು ಸೌಂದರ್ಯ ಅಂತಿರುತ್ತೆ ಪ್ರತಿಯೊಂದು ಸಂಗೀತಕ್ಕೂ. ಕಣ್ಣಿಗೇನೋ ಕಾಣುತ್ತೆ. ಆ ಥರದ ಒಂದು ಹಾಡುಗಾರಿಕೆ ಹರಿಕೃಷ್ಣ ಮತ್ತು ಸಂಜಿತ್ ಹೆಗಡೆ ಅವರು ಮತ್ತು ಇನ್ನೊಬ್ಬ ಫೀಮೇಲ್ ಗಾಯಕಿ, ಅವ್ರ ಹೆಸರು ಮರ್ತೋಯ್ತು, ಕ್ಷಮಿಸಿ, ಪ್ರಾರ್ಥನಾ ಅವರು, 3 ಜನ ಸೇರಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಹರಿ ವೈಯಕ್ತಿಕವಾಗಿ ತುಂಬ ಇಷ್ಟದ ಗಾಯಕರು, ಅವರ ಗಾಯನ, ಮತ್ತು ಸಂಜಿತ್ ಹೆಗಡೆ ತುಂಬ ಇಷ್ಟದ ಗಾಯಕ, ಅವ್ರ ಗಾಯನ, ಹುಡುಗಿಯ ಗಾಯನ ಎಲ್ಲವೂ ಸೇರಿಕೊಂಡು ಇದನ್ನು ನಾವು ತುಂಬಾ ಕೇಳ್ತಾ ಇದ್ವಿ. ಇದನ್ನೇ ಮೇಯ್ನ್ ಸಾಂಗಾಗಿ ಮಾಡಬೇಕು ಅಂತ ಮೊದಲಿಂದ ಅಂದ್ಕೊಂಡು ಚಿತ್ರ ಶುರುವಾದಾಗ ಮೊಟ್ಟ ಮೊದಲಿಗೆ ಹುಟ್ಟಿದ ಹಾಡಿದು. ಒಂಥರ ಮುದ್ದಿನ ಹಾಡು ಅನ್ನೋ ಥರ ಬಯಸಿ ಬಯಸಿ ಆದಂಥ ಮಕ್ಕಳ ಮೇಲೆ ನಮಗೆ ಮುದ್ದು ಜಾಸ್ತಿ ಇರುತ್ತಲ್ಲ, ಆ ಥರದ ಹಾಡು. ಈ ಹಾಡು ಹೆಂಗೆ ಹುಟ್ಟಿತು, ಏನಾಯಿತು, ಇದನ್ನು ಎಷ್ಟು ಆನಂದಪಟ್ಟು ಹಾಡಿದ್ದಾರೆ ನಮ್ಮ ಗಾಯಕರಾದಂಥ ಕಂಪೋಸರ್ ಆದಂಥ ಹರಿಕೃಷ್ಣ ಅವರು. ಅದನ್ನು ನಮ್ಮೊಂದಿಗೆ ಹಂಚ್ಕೋಬೇಕು, ಮಾಧ್ಯಮದ ಜೊತೆಗೆ ಹಂಚ್ಕೋಬೇಕು ಅಂತ ಅವ್ರನ್ನ ವೇದಿಕೆ ಕರಿತೀನಿ. ಶ್ರೀಯುತ ಹರಿಯವರು ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಇದು ಖಂಡಿತ ಇದು ಆನಂದಪಟ್ಟು ಹಾಡಿದಂಥ ಹಾಡಂತೂ ಅಲ್ಲ. ತುಂಬ ಸತಿ ಲಿರಿಕ್ ಶೀಟ್ನ ನೋಡಿ 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 ಹಾಡಿದಂಥ ಹಾಡು. ಯಾಕಂದರೆ ಲಿರಿಕ್ ಶೀಟ್ ನೋಡ್ಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ. ಸೊ ತುಂಬ ರೀಟೇಕ್ಗಳ ಜೊತೆಗೆ ನನ್ನ ಯಾರೂ ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದ್ದಿಲ್ಲ ಯಾರು. ಸರಿ, ಇನ್ನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಭಟ್ ಸರ್ ಉಳಿಸ್ಕೊಂಡಿದ್ದಾರೆ. ಮತ್ತು ಕೃಷ್ಣಪ್ಪ ಸರು ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ಅಂತ. ನನಗೆ ಅಲ್ಲೇ ಭಯ ಆಗುತ್ತೆ. ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ. ಈ ಪ್ರಯತ್ನ ಅನ್ನೋದು ಅಂದರೆ ಈ ಥರ ನಾವು ಹಾಡು ಮಾಡಿದ್ದೀವಿ, ಕಂಪೋಸ್ ಮಾಡಿದ್ದೀವಿ ಅನ್ನೋದಕ್ಕಿಂತನೂ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ಥರ ಒಂದು ಸಾಹಿತ್ಯ ಕೂಡ ಬರೆದು ಅದು ಜನರನ್ನ ಮೆಚ್ಚಿಸುವಂಥ ಒಂದು ಕೆಲಸ ಆಗೋದು ತುಂಬ ದೊಡ್ಡ ಕೆಲಸ. ಅದು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್. ಅದು ಭಟ್ ಸರ್ ಮುಂಚೆಯಿಂದಲೂ ಮಾಡ್ಕೊಂಬಂದವ್ರೆ. ಸಿನಿಮಾಲ್ಲೂ ಒಂದು ಪಾತ್ರ, ಇಡೀ ಪಾತ್ರ ನಮಗೆ ಗೊತ್ತಿಲ್ಲದಿರೋ ಒಂದು ಭಾಷೆನೇ ಮಾತಾಡುತ್ತೆ. ಸೊ ಆ ಥರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು, ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬ ವಿರಳ. ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ಥರ ಹಾಡುಗಳು, ಈ ಥರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು, ಮತ್ತು ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು, ತುಂಬ ಖುಷಿಯಿಂದ ಹಾಡಿರೋಂಥ ಹಾಡು, ಆ ಸಾಹಿತ್ಯ. ಯಾಕಂದರೆ ತುಂಬ ಸ್ಮೈಲ್ ಬೇಕಾಗಿತ್ತು ಅದನ್ನು ಹಾಡಬೇಕಾದ್ರೆ. ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನೂ ಮೀನಿಂಗ್ ಇರೋದಿಲ್ಲ. ಅದು ಆ ಮೀನಿಂಗು ಅನ್ನೋದನ್ನು ಹುಡುಕದೆ ಅದು ಸ್ಮೈಲ್ ಹಾಕ್ಕೊಂಡು ಹಾಡಿದಂಥ ಎಲ್ಲ ಗಾಯಕರಿಗೂ, ಮತ್ತು ಇಷ್ಟು ನಾವಿವಾಗ ಏನು ಹೇಳ್ಬೇಕಿದು ಅದ್ಭುತವಾಗಿ ಬರೆದಿದ್ದಾರ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಭಟ್ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಥರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಆಗಬೇಕು, ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ. ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಈ ಸಾಂಗು ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಒಂದು ಸತಿ ಹಾಡು ನೋಡ್ಕೊಂಬರೋಣ. ಮುರಳಿ ಮಾಸ್ಟ್ರು ಕೊರಿಯೋಗ್ರಫಿ ಮಾಡಿರೋದು, ಅವ್ರನ್ನ ತುಂಬ ನೆನೆಸ್ಕೋತೀನಿ ಇವಾಗ. ಮತ್ತು ಕಲಾ ನಿರ್ದೇಶಕ ಕಡ್ಡಿ ಅವ್ರನ್ನ ತುಂಬ ನೆನೆಸ್ಕೋತೀನಿ. ಶಿವಕುಮಾರ್ ಕಡ್ಡಿ ಅಂತ ನಾವು ಕರೆಯೋದು ಶಿವಕುಮಾರ್ ಅವರಿಗೆ. ಹಾಗೆ ಈ ಹಾಡಲ್ಲಿ ಕಾಣಿಸ್ಕೊಂಡಂಥ ನಾಯಕಿ ಮಣಿ ಅಂಜಲಿ ಅವರು ಕಾರಣಾಂತರಗಳಿಂದ ಇವತ್ತು ಬರೋಕ್ಕಾಗಿಲ್ಲ, ಹೊರದೇಶದಲ್ಲಿದ್ದಾರೆ. ಮತ್ತು ರಂಗಾಯಣ ರಘು ಮುಖ್ಯವಾಗಿ ಅವರು ಕೂಡ ಒಂದು ವಿಡಿಯೋ ಕಳಿಸಿದ್ದಾರೆ. ರಂಗಾಯಣ ರಘು ಅವರ ಒಂದು ಶುಭಾಶಯ ಮತ್ತು ಅವರ ಗೆಳೆಯರ ಶುಭಾಶಯ, ಅಂಜಲಿ ಅವರ ವಿಡಿಯೋ ನೋಡಿಕೊಂಡು ಒಂದು ಸತಿ ಹಾಡನ್ನು ನೋಡಿಕೊಂಡು ಮತ್ತೆ ಕಾರ್ಯಕ್ರಮಕ್ಕೆ ಬರೋಣ. ಥ್ಯಾಂಕ್ ಯು.
ಆಮೇಲೆ ಅವರು ಗಂಗಣ್ಣ ಅನ್ಸುತ್ತೆ ಅದೊಂಥರ ಈ ಎಲ್ಲ ಕೇಳೋರಿಗೆ ಕಿವಿಲಿ ಕೂತ್ಕೊಂಡ್ಬಿಡ್ತದೆ ನೋಡು, ಅದನ್ನೇ ಟ್ರೈ ಮಾಡು ಅಂತಂದರು. ಆ ಒಂದು ಆ ಗೆಳೆತನದ ಒತ್ತಾಯಕ್ಕೆ ನನಗೂ ಆಮೇಲೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಯ್ತು ಈ ಎಕ್ಸ್ಪೆರಿಮೆಂಟು. ಗಂಗಣ್ಣ ಅವ್ರ ವೇದಿಕೆಗೆ ಬಂದು ಎರಡು ಮಾತಾಡಬೇಕು. ಅವರು ಕ್ಲೈಮ್ಯಾಕ್ಸ್ ಸರ್ದು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಮೊದಲನೇ ಸಾಂಗು ಬಿಡುಗಡೆ ಮಾಡಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಈಗ ಎರಡನೇ ಸಾಂಗು, ಈಗ ದೇವರಣೆಗೂ ನನಗಂತೂ ಅರ್ಥ ಆಗಿಲ್ಲ, ಭಟ್ರು ಹೇಳಿದ್ರು. ಈ ಲಿರಿಕ್ ಅಂತೂ ನನಗೆ ಇವತ್ತೂ ಅರ್ಥ ಆಗಿಲ್ಲ, ಆದರೂ ಕೇಳಕ್ಕೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತ. ಈ ಸಾಂಗಿಗೂ ಕೂಡ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ. ಥ್ಯಾಂಕ್ ಯು. ಆಮೇಲೆ ನಾನು ಒಬ್ಬ ಕನ್ನಡಿಗನಾಗಿ ಕನ್ನಡ ಕೇಳೋಗನಾಗಿ ದತ್ತಣ್ಣ ಸರಿ ಹಾಡೋ ಬಗ್ಗೆ ಏನಂತಾರೆ ಅಂತ ಅವಾಗಿಂದ ಕ್ಯೂರಿಯಸ್ ಆಗಿದ್ದೀವಿ ನಾನು ಮತ್ತು ಹರಿಕೃಷ್ಣ ಅವರು. ದತ್ತಣ್ಣ ಸರಿ ವೇದಿಕೆಗೆ ಬಂದು ಎರಡು ಮಾತಾಡಬೇಕಾಗಿ ಕಡೆ. ಹೌದು, ನಮಸ್ತೆ. ಅನೇಕ ಸಂದಿಗ್ಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ. ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ. ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ. ಸಿನಿಮಾ ಮಾಡ್ತಿರ್ಬೇಕಾದ್ರೆ ರಘುರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನೇ ಅಂತ ಕೇಳಿದ್ದುಂಟು. ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ. ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಶುಭವಾಗಲಿ. ಥ್ಯಾಂಕ್ ಯು. ಇನ್ನು ಹೂದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ, ಆ ಹಾಡಿನ ಆಲ್ರೆಡಿ ತಾವೆಲ್ಲ ನೋಡಿದಿರಿ, ತುಂಬ ಇಷ್ಟಪಟ್ಟಿದ್ದೀರಿ. ಅದರ ನಾಯಕಿ ಮಣಿ ರಾಶಿಕಾ ಶೆಟ್ಟರು ವೇದಿಕೆಗೆ ಬಂದು ತಂಡದ ಸದಸ್ಯಾಗಿ ಹಾಡು ಬಗ್ಗೆ ಮಾತಾಡಬೇಕಾಗಿ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ತುರ್ರ ನಮ್ಮ ಮೂವಿದು ಎರಡನೇ ಸಾಂಗ್ ಇದು, ಇವತ್ತು ರಿಲೀಸ್ ಆಗಿದೆ. ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಸರ್ ಕೇಳಿದ ಫಸ್ಟ್ ಕ್ವೆಶನ್, ಹಾರಿಬಲ್ 24 ಅಂದರೆ ಏನು ಸರ್? ಬಿಕಾಸ್ 24 ಅಂದರೆ ಒಂದು ಏಜ್ ಆಗುತ್ತೆ, ಒಂದು ಇಯರ್ ಆಗುತ್ತೆ. 2024 ತುಂಬ ಚೆನ್ನಾಗಿತ್ತು, ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದು. ಯಾಕಂದರೆ ಆ ಸಾಂಗಲ್ಲಿ 24 ಹಾರಿಬಲ್ 24 ಅನ್ನೋದು ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ. ಸೊ ಬಟ್ ಆ ಸಾಂಗ್ ತುಂಬ ಚೆನ್ನಾಗಿದೆ ಕೇಳೋಕ್ಕೆ. ಇವಾಗಲೂ ನಾನು ಅದನ್ನ ಹಮ್ ಮಾಡ್ತಾನೆ ಇದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ತುಂಬ ಫನ್ ಮಾಡಿದ್ದಾರೆ ಆ್ಯಂಡ್ ವೈಬ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಹೂದುಂಬಿ ಸಾಂಗಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಟ್ರೆಂಡಿಂಗಲ್ಲಿದೆ ಸಾಂಗ್. ತುರ್ರಾ ಸಾಂಗಿಗೂ ಅಷ್ಟೇ ಸಪೋರ್ಟ್ ಕೊಡಿ. ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಇಡೀ ಟೀಮ್ಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶೆಟ್ಟಿ. ಇನ್ನು ಅವರು ಶೆಟ್ರು ಹೇಳಿದರು ಹಾರಿಬಲ್ 24 ಅಂದರೆ ಏನದು, ವರ್ಷನ ವಯಸ್ಸ ಅಂತ. ವಯಸ್ಸು ಶೆಟ್ರು ಇದನ್ನು ಗಂಗಾಧರ ಅವರು ಕೇಳಿದರು, ಯಾಕೆ ಇಸ್ವಿ ಹೋಗ್ತಾ ಇರೋ ಟೈಮಲ್ಲಿ ಇಸ್ವಿ ಬರೆದಿದ್ರು, ಇಸ್ವಿ ಅಲ್ಲ ಅಂತ ಹೇಳಿ. ಕೊನೆ ಘಳಿಗೆಯಲ್ಲಿ ನಮ್ಮ ನಿಲಯದ ಗೆಳೆಯ ಘಟವಿಜಯ್ ಅವರಿಗೆ ಏಜ್ ಅಂತ ಹಾಕಿ ಅಲ್ಲಿ ಕನ್ಫ್ಯೂಷನ್ನೇ ಬೇಡ ಅಂಥೇಳಿ ಏಜ್ ಅಂತ ಕೂಡ ಹಾಕ್ಸಿದ್ದೀವಿ. 24 ಅದು ವಯಸ್ಸು, ಒಂದು ಉದರಿಂಗ್ ಹೈಟ್ಸಲ್ಲಿರೋ ವಯಸ್ಸು, ಅದು ಒಬ್ಬ ಹುಡುಗನ ವಯಸ್ಸು. ಅದೇ ಆ ಕಾರಣಕ್ಕಾಗಿಯೇ ಸಂಜಿತ್ ಹೆಗಡೆ ಅವರು ಆ ಪೋರ್ಷನನ್ನು ಅಷ್ಟು ಮುಕ್ಕಿರಿಕೊಂಡು ಹಾಡಿರೋದು, ಹಾರಿಬಲ್ 24. ಆಮೇಲೆ ಆ ಲೈನನ್ನು ಮೊದಲು ಕಂಪೋಸ್ ಮಾಡಿದ್ದು ಹರಿಕೃಷ್ಣ. ಅದನ್ನು ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು. ಒಂದು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದರು. ಆಚೆ ಕಡೆ ತುಂಬ ಆಷಾಢದ ಗಾಳಿ ಬೀಸ್ತಾ ಇತ್ತು. ಅವ್ರ ವಾಯ್ಸಲ್ಲಿ ಕೇಳೋದೇ ಒಂದು ಸುಖ ಆಗೋಯ್ತು. ಹಾರಿಬಲ್ 24 ಅದು ಹರಿ ಅದನ್ನು ದೂರದಿಂದ ಹಾಡ್ತಿದ್ದಾಗಲೇ ಇದರಲ್ಲಿ ಏನೋ ಇದೆ ಹರಿ, ಏನೋ ಇದೆ. ಅಕ್ಕಪಕ್ಕ ರಂಗಾಯಣ ರಘು ಅವ್ರದ್ದು ಭಾಷೆಯಲ್ಲಿ ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ.
ಈ ಹಾಡು ಒಂದು ಹಾರಿಬಲ್ 24 ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ. ನಾನು ತುಂಬ ಅಂದರೆ ತುಂಬ ಇಷ್ಟಪಡೋದು ಹುಚ್ಚಿರವ್ರನ್ನ, ಹುಚ್ಚುತನ. ಈ ಜಯಂತ್ ಕಾಯ್ಕಿಣಿಯವರೊಂದು ಕಥೆಯಲ್ಲಿ ಓದಿದ್ದೆ. ಒಬ್ಬ ಹುಚ್ಚ ಬೆಳಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು, ಅವ್ರ ಊರು ಗೋಕರ್ಣ, ಆ ಗೋಕರ್ಣದ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಹುಟ್ಟೋ ಸೂರ್ಯಂಗೆ ಬಾ 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 ಅಂತಿದ್ನಂತೆ. ಒಂದು 7:30-8 ಗಂಟೆಗೆ ಆ ಸೂರ್ಯ ಮೇಲ್ಗಡೆ ಬಂದ ತಕ್ಷಣ ಹೊರಟೋಗೋಣಂತೆ. ಸಾಯಂಕಾಲ ಕರೆಕ್ಟಾಗಿ 5:30ಗೆ ಬರೋಣಂತೆ, ಮುಳುಗೋ ಟೈಮು. ಹೋಗೋ 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 ಅಂತ ಸೂರ್ಯ ಮುಳುಗೋವರೆಗೂ ಬೈತಿದ್ನಂತ ಅವನಿಗೆ. ಇದನ್ನ ಕಥೆಯಾಗಿ ಬರೆದಿದ್ರು. ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನಿಸಿತ್ತು. ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಗ್ಗೆ ಶೂಟಿಂಗ್ಗಳೆಲ್ಲ ಇದ್ದಾಗ 5:15 ಒಂದು ಬೇಕರಿನ ಎಬ್ಬಿಸ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡಿದು ಬರೋದು ಅಭ್ಯಾಸ. ಟವೆಲ್ಲು ಬನಿಯನ್ನೆಲ್ಲ ಹೋಗ್ಬಿಡ್ತಾ ಇದ್ದೆ. ಆ ಬೇಕರಿಯಿಂದ ಮನೆಗೆ ಬರೋವರೆಗೂ ಮೈಕೈ ಎಲ್ಲ ಮೊಸರು ಪ್ಯಾಕೆಟ್ ಕಟ್ಕೊಂಡಿರೋನು. ಅವನು ಒಂಥರ ಬಾಡಿ ಗಾರ್ಡ್ ಥರ ಎಸ್ಕಾರ್ಟ್ ಮಾಡ್ಕೊಂಡು ನನ್ನ ಮನೆಯವ್ರಿಗೆ ಬಿಡೋನು. ಒಂದು ಅಕ್ಷರ ನಾನು ಅವನು ಯಾವತ್ತೂ ಮಾತಾಡಿಲ್ಲ. ಒಂದೂವರೆ ವರ್ಷದ ಸ್ನೇಹ. ಹೇಗಿದೆ ಅಂತ ನಾನು ಅವನು ಕೇಳಿಲ್ಲ, ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವನು ಯಾರು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಮನೆಯವರೆಗೆ ಬರೋನು. ನಾನು ಮನೆ ಒಳಗಡೆ ಹೋದ ತಕ್ಷಣ ಹಿಂಗೆ ಅಂದ್ಬಿಟ್ಟು ಹೊರಟೋಗೋನು. ಅದೊಂದು ಸ್ನೇಹ. ಇದೆಲ್ಲ ನೋಡ್ತಿದ್ದಾಗ ನನಗೆ ಹುಚ್ಚ ಅಂತಿದ್ರು ನನ್ನ ಊರಲ್ಲಿ. ಅದು ನೆನಪಾಯ್ತು. ಅದಕ್ಕೆ ಕಾರಣ ಇದರಲ್ಲಿ ಬರೋ ತುರ್ರುವೈ ಅನ್ನೋ ಪದ ನನ್ನ ಊರಿನ ಅಲೀಮಾ ಅನ್ನೋ ಹುಚ್ಚ ಕೊಟ್ಟಿದ್ದು. ಆ ಹುಚ್ಚ ಯಾವಾಗಲೂ ಬೀದಿಲಿ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ. ಅದು ಎಂಥ ನಿಸ್ಪೃಹವಾದಂಥ ಲೋಕಪ್ರೀತಿ ಇದ್ರೇನೆ ಒಬ್ಬ ಮನುಷ್ಯ ಲೋಕದ ಜೊತೆ ಡಿಟ್ಯಾಚ್ ಆಗೋದು. ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ. ಅವನು ಹೇಳ್ತಾರೆ ಜಾಂಬಾಯ್ ಅಂದ್ಕೊಂಡು ಊರಲ್ಲಿ ಹೋಗೋನು. ಅವ್ನು ಬಂದ ಅಂದರೆ ಮಕ್ಕಳಿಗೆಲ್ಲ ಗೊತ್ತು ಅಲೀಮಾ ಬಂದ ಅಂತ. ನಾನು 2ನೇ ಕ್ಲಾಸು 3ನೇ ಕ್ಲಾಸ್ ಇದ್ದಾಗ ಅವ್ನಿಗೆ ಇಡೀ ದಿವಸ ಸ್ಕೂಲ್ ಶುರು ಆಗೋಕ್ಕೆ ಮುಂಚೆ ಸ್ಕೂಲ್ ಮುಗಿದ ಮೇಲೆ ಅವನ ಜೊತೆ ಕೂತ್ಕೊಳ್ಳೋದು. ಮಕ್ಕಳೆಲ್ಲ ಕೂತ್ಕೊತಿದ್ವಿ. ಅವನು ಇದು 2 ಪದ ಹೇಳ್ತಿದ್ದ. ಇನ್ನೊಂದು ಬ್ಯಾ ಅನ್ನೋನು. ಅದು ಯಾಕಂತಿದ್ದ ಗೊತ್ತಿಲ್ಲ. ಇಷ್ಟೇ ಅವನಿಗೆ ಬರ್ತಾ ಇದ್ದಿದ್ದು ಲ್ಯಾಂಗ್ವೇಜ್. ಅಥವಾ ಅವನಿಗೆ ತುಂಬ ಕನ್ನಡ ಉರ್ದು ಏನೇನೋ ಕಲ್ತಿದ್ನ ಏನೋ, ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನು ಹೇಳ್ತಿದ್ದ. ಬಟ್ ಅವ್ನು ಇಡೀ ದಿವಸ ಮಕ್ಕಳು ಅವನ ಜೊತೆಗಿರ್ತಾ ಇದ್ರು. ಯಾವತ್ತೂ ಅವನಿಗೆ ಏನೋ ಚಿಲ್ಲರೆ ಕಾಸು ಬಂದರೆ ಐಸ್ ಕ್ಯಾಂಡಿ ಕೊಡಿಸೋನು ಮಕ್ಕಳಿಗೆ, ಅದಕ್ಕಿರ್ತಾ ಇದ್ವು. ಅವನ್ನ ನೋಡಿದರೆ ಒಂದು ಖುಷಿ ಆಗೋದು. ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು. ಸ್ವಲ್ಪ ಭಟ್ರ ಮನೆ ಹುಡುಗ ಆಫ್ ಇದ್ದಾನೆ, ಲೂಸ್ ಇದ್ದಾನೆ ಅಂತ. ನನಗೆ ಒಳಗೊಳಗೆ ಸಂತೋಷ ಆಗೋದು. ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ. ನನಗೆ ಯಾರನ್ನ ಸ್ವಲ್ಪ ಸರಿ ಇಲ್ಲ, ನೀವು ತಲೆ ಸರಿ ಇಲ್ಲ ನಿಮ್ಮದು, ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಯಾರನ್ನ ಅಂದರೆ ತುಂಬ ಖುಷಿ ಆಗುತ್ತೆ. ನಾವೆಲ್ಲ ಇಲ್ಲೇನು ಸೇರಿದ್ದೀವಿ ಅಥವಾ ನಾವು ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ, ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದರೆ ಮಾತ್ರ ಅದು ಸ್ನೇಹ. ಇಲ್ಲಾಂದರೆ ಮಿಕ್ಕಿದ್ದೆಲ್ಲ ನಾಟಕ. ಒಂದು ಪರಿಶುದ್ಧವಾದ ಹುಚ್ಚಿದ್ರೇ ಕ್ರಿಯಾಶೀಲವಾಗಿ ಸಿನಿಮಾ ಮಾಡೋಕ್ಕಾಗೋದು, ಒಂದು ಕಲೆನ ಇಷ್ಟಪಡೋಕ್ಕಾಗೋದು. ಯಾಕಂದರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದ್ದಾವೆ. ಈ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ಗೆ ಯಾಕೆ ಬರ್ತೀವಿ ಅಂದರೆ ಒಳಗಡೆ ಒಂದು ಪ್ಯಾಷನ್, ಒಂದು ಹುಚ್ಚಿರಬೇಕು. ಒಂದು ಸಿನಿಮಾ ಮಾಡಿ ನಾನು ಜನರನ್ನ ನಗಿಸ್ತೀನಿ, ಅಳಿಸ್ತೀನಿ, ಒಂದು ಹಾಡು ಕೇಳಿಸ್ತೀನಿ, ಹೊಡೆದಾಟ ತೆಗಿತೀನಿ, ಒಂದು ಕ್ಲೈಮ್ಯಾಕ್ಸು, ಕಣ್ಣೀರು, ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್ಷ್ಟ್ಯ, ಒಂದು ಖುಷಿ, ಒಂದು ಹುಚ್ಚು ನಮ್ಮಲ್ಲಿ ಇದ್ರೇ ಅದು ನೋಡುಗನಿಗೆ ಕನೆಕ್ಟ್ ಆಗೋದು ಅಂತ ನಾನು ತುಂಬ ಬಲವಾಗಿ ನಂಬಿರೋನು. ಆ ಕಥೆಗಳಲ್ಲಿ, ನಾನು ಕಂಡ ಕಥೆಗಳಲ್ಲಿ, ನಾನು ವೈಯಕ್ತಿಕವಾಗಿ ನೋಡಿರೋಂಥ ಸುಮಾರು ಜನ ಭ್ರಾಂತರಲ್ಲಿ ನಾನು ಆ ಹುಚ್ಚನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಈ ಹಾಡನ್ನು ಅಷ್ಟೊಂದು ಲೋಕನ ತುಂಬ ಪ್ರೀತಿಸೋನೇ ಹುಚ್ಚ ನನಗೆ ಗೊತ್ತಿದ್ದಂಗೆ. ಯಾಕಂದರೆ ಮಿಕ್ಕಿದೆಲ್ಲ ನಾಟಕ. ಸಿಕ್ಕಿದಾಗ ಹಾಯ್ ಹಲೋ ಅನ್ನೋದು, ಹಿಂದ್ಗಡೆ ಅವನು ಹೋದಾಗ ಬೇಜಾರು ಮಾಡ್ಕೊಳ್ಳೋದು, ಇದು ಪ್ರತಿಯೊಬ್ಬರು ಮಾಡೋದೆ. ಬಟ್ ಒಬ್ಬ ಹುಚ್ಚ ಪ್ರತಿಯೊಂದನ್ನು ಹಾಗೇ ನೋಡ್ತಾ ಇರ್ತಾನೆ, ಎಲ್ಲದನ್ನೂ ಇಷ್ಟದಿಂದ ನೋಡ್ತಿರ್ತಾನೆ ಅವನು. ಅವ್ಬಿಟ್ಟು ಯಾರ ಜೊತೆಗೆ ಏನು ಮಾತಾಡಲ್ಲ, ಅವನ ಮಾತು ನಮ್ಗೆ ಅರ್ಥ ಆಗಲ್ಲ. ಸೊ ಯಾರ ತಲೆನ ರಿಪೇರಿ ಮಾಡೋಕ್ಕೆ ಸಾಧ್ಯವೋ ಅವನನ್ನು ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಹಾಕಿರ್ತಾರೆ. ಯಾರು ಪ್ರಪಂಚನ ತುಂಬ ಪ್ರೀತಿಸ್ತಿರ್ತಾರೋ ಅವ್ರು ಹೊರಗಡೆನೇ ಇರ್ತಾರೆ ಅನ್ನೋ ಥರದ್ದೊಂದು ಗಾದೆ ಕೇಳಿದ್ದೆ. ಆ ಒಂದು ಪ್ರತಿಯೊಬ್ಬ ಭ್ರಾಂತ ವ್ಯಕ್ತಿಗೆ, ಪ್ರತಿಯೊಬ್ಬನಲ್ಲೂ ಇರೋ ಹುಚ್ಚಿಗೆ ಈ ಹಾಡನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ತಮ್ಮ ಎಲ್ಲರ ಒಂದು ಹುಚ್ಚು ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಇದರ ಬರಹಗಾರನಾಗಿ ನಾನು ಕೋರ್ಕೊತೇನೆ. ನನಗೆ ಸಿಕ್ಕ ಇನ್ನೊಬ್ಬ ಅತಿ ಮುದ್ದಿನ
ಹುಚ್ಚ. ಈ ವರ್ಷದ ತುಂಬ ಪ್ರೀತಿಯಿಂದ ನನ್ನ ಹುಚ್ಚು ಕನೆಕ್ಟ್ ಆದಂಥ ವ್ಯಕ್ತಿ ಸುಮುಖ. ವ್ಯಕ್ತಿ ಅನ್ನೋಕ್ಕಾಗಲ್ಲ ಅವನ ಹುಡುಗ ಅಂತ ಇದರಲ್ಲಿ ಕುಣಿದಿದ್ದಾನೆ. ಹಾರಿಬಲ್ 24 ಅವನ ಮುಖ ನೋಡಿದ ತಕ್ಷಣ ಹುಟ್ಟಿದಂತಹ ಸಾಲು. ಅವನು ವೇದಿಕೆಗೆ ಬಂದು ಎರಡು ಮಾತಾಡಬೇಕು. ಥ್ಯಾಂಕ್ ಯು ಸರ್, ನಿಮ್ಮ ಹುಚ್ಚಿನ ಕಂಪ್ನಿಗೆ ನನ್ನ ಸೇರಿಸ್ಕೊಂಡಿದ್ದೀರಾ. ಮೊದಲನೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ಯಾವಾಗಲೂ ಈ ಥರ ಸಿಗ್ತಾ ಇರ್ತೀವಿ. ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ, ಇವಾಗ ಬರ್ತಾ ಬರ್ತಾ ಹಾಯ್ ಅಣ್ಣ ಹೆಂಗಿದೆಯಾ, ಕೂತ್ಕೊಳ್ಳಿ, ತುಂಬ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಕಂಫರ್ಟ್ ಝೋನ್. ಅದು ಬಿಟ್ಟು ಈ ಸಿನಿಮಾದ ಬಗ್ಗೆ ಇಲ್ಲೇ ಈ 3 ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮಲ್ಲಿದ್ದೀವಿ. ಇಲ್ಲೇ ಸಿನಿಮಾ ಕಥೆ ಎಲ್ಲ ಶುರುವಾಗಿದ್ದು. ಈ 3 ಪಿಲ್ಲರ್ ಬಿಟ್ಟು ಅಲ್ಲೊಂದು ಟೇಬಲ್ ಇತ್ತು. ಆ ಟೇಬಲ್ಗೆ ನಾವು ಬಂದು ಕೂತಾಗ ಸರ್ ಬರೆಯೋಕ್ಕೆ ಶುರು ಮಾಡಿದ್ದು. ಸೊ ನನಗಿದು ತುಂಬ ಬೇಕಾದಂಥ ಪ್ರೆಸ್ ಮೀಟ್ ಆಗುತ್ತೆ. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ. ತುರ್ರ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ. ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ. ಒಂದೊಂದ್ಸಲಿ ಸುಮ್ಮನೆ ಬಸ್ ಅಂತಾರೆ ಎಲ್ಲೋ ಒಂದು ಕಡೆ, ಇನ್ನೆಲ್ಲೋಡಕ್ಕೆ ಎಥೆ ಅಂತಾರೆ. ಇದೆಲ್ಲ ಏನು ಸರ್ ಇದು? ಸಡನ್ನಾಗಿ ಒಂದು ಸೌಂಡ್ ಬರುತ್ತೆ, ಏನದು ಸೌಂಡು ಅಂತ ಫಸ್ಟ್ ಶುರುನಲ್ಲಿ ನಮ್ಗೆ ಅರ್ಥನೂ ಆಗಲ್ಲ ಏನಿದು ಅಂತ. ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮಗೆ ಅದ್ರ ಮೀನಿಂಗು ಅವ್ರು ಹೇಳೋದೇ ಅರ್ಥ ಆಗಕ್ಕೆ ಶುರು ಆಯಿತು. ಸೊ ತುರ್ರ ಕೂಡ ಹಾಗೆ. ನನಗೆ ಸರ್ ಬರೆದಾಗ ಈ ತುರ್ರ ಏನು, ಹಾರಿಬಲ್ 24 ಅರ್ಥ ಆಗಿತ್ತು. ಬಟ್ ತುರ್ರ, ಜಾಂಬೋಯ್, ಟೊರ್ರಾಯ್, ಇವತ್ತು ನೀವು ಹೇಳೋದಕ್ಕೆ ನನಗೆ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ. ಅದನ್ನು ನಾನು ತುಂಬ ಯೂಸ್ ಮಾಡಿದ್ದೀನಿ, ಜಾಂಬೋಯ್, ಟೊರ್ರಾಯ್ ಅಂತ. ಬಟ್ ಇದನ್ನು ನಾನು ಸರ್ ಹೇಳ್ದಂಗೆ ನಾನು ಇದನ್ನು ನನ್ನ ಹುಚ್ಚತನಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೇನೆ ಇವಾಗ. ಇಟ್ಸ್ ಬಿಕಮಿಂಗ್ ಮೈ ಟೂಲ್. ಚಿಕ್ಕ ಮಕ್ಕಳು ಬೆಳೆಯೋಬೇಕಾದ್ರೆ ಈ ಗಾಡಿನ ಸ್ಕೂಟ್ರಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ, ಅಟ್ಲೀಸ್ಟ್ ನನಗಿದಾಗಿತ್ತು. ಯಾವುದೇ ಟೈಮಲ್ಲಿ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ನನಗೆ ಹಾಡುಗಳದ್ದು ಲಿರಿಕ್ಸ್ ಯಾವತ್ತೂ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಯಾವುದೇ ಹಾಡಾಗಿರಲಿ, ಯಾವುದೇ ದೇಶದಾಗಿರಲಿ, ನಮ್ಮ ದೇಶದಾಗಿರಲಿ, ನಮ್ಮ ಸ್ಟೇಟ್ದಾಗಿರಲಿ. ಬಟ್ ನನ್ನ ಸೌಂಡ್ ನಂದೇ ಈ ಥರ ಯಾವುದೋ ಒಂದು ಜಿಬ್ರಿಷ್ ಒಂದು ಏನೋ ಹಾಕೊಂಡೋದಕ್ಕೆ ಲೈನು, ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತಿದ್ದೆ ಹಾಡು ಹೇಳಿ. ನನಗೆ ಈ ಹಾಡು ಬಂದಾಗ ನನಗೆ ಹಾಗೆ ಅನ್ನಿಸ್ತು, ನಮಗೆ ವಿತೌಟ್ ಮೀನಿಂಗ್, ವಿತೌಟ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ, ಬೇರೆಯವ್ರಿಗೆ ತುಂಬ ಎಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ. ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ. ಸೊ ಆದ್ದರಿಂದ ನನಗೆ ದಿಸ್ ಸಾಂಗ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ಸ್. ಬಿಕಾಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸೊ ತುಂಬ ಇದೆ ಈ ಥರ. ಬಟ್ ಯಾ, ಥ್ಯಾಂಕ್ ಯು ಫಾರ್ ತುರ್ರ. ಈ ಹಾಡು ಇವಾಗ ರಿಲೀಸ್ ಆಗಿದೆ. ಎಲ್ಲರೂ ಪ್ಲೀಸ್ ಹೂದುಂಬಿ ಹೇಗೆ ನೋಡಿದ್ರೋ, ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರೋ ಅದನ್ನು ಈ ಹಾಡು ನೋಡಿ ಎಂಜಾಯ್ ಮಾಡಿ, ಮತ್ತೆ ಕೇಳಿ, ಹೆಂಗೆ ಕೇಳ್ತಿರೋ, ಪಾರ್ಟಿ ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ. ಆ್ಯಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಜಾಗದ ಮಾಲೀಕರು ಮತ್ತು ನನ್ನ ಪ್ರೀತಿಯ ವಿಶ್ವಾಸದ ನಿರ್ಮಾಪಕರು ಈ ಕೃಷ್ಣಪ್ಪ ಅವರು ವೇದಿಕೆಗೆ ಬಂದು ಈ ಹಾಡು ಅವರು ತುಂಬ ಇಷ್ಟಪಟ್ಟು ಇದನ್ನೇ ಬಿಡ್ರಯ್ಯ ನನ್ನ ತೋಟದ ಮನೇಲಿ ಎಂದಿದ್ದಕ್ಕೆ ಅವ್ರ ತೋಟದ ಮನೆಗೆ ಎಲ್ಲರೂ ಓಡ್ಕೊಂಬಂದಿದ್ದೀವಿ. ಅವರು ಎರಡು ಮಾತಾಡಬೇಕು. ಮೊದಲನೇದಾಗಿ ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತ ಮಿತ್ರರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಯಾವುದೇ ಸಿನಿಮಾ ಮಾಡಲಿ, ಒಂದು ಆಧಾರದ ಸ್ವಾಗತ ಮಾಡಲಿ, ಪ್ರೀತಿಸಲಿ, ಗೌರವಿಸಲಿ, ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನು ಮಾಡ್ತೀನಿ. ಈ ತುರ್ರ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ. ಅದೇನೋ ಮ್ಯೂಸಿಕ್ಕು, ಲಿರಿಕ್ಸು ನನಗಿಷ್ಟ ಆಯಿತು. ಬಟ್ರೆ ಇದನ್ನೇನೋ ಹಂಗೆ ಮಾಡಿರಿ, ಹೆಂಗಿದ್ಯೋ ಹಂಗೆ ಮಾಡಿರಿ ಅಂತ, ಇಲ್ಲಣ್ಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ 1-1.5 ತಿಂಗಳು ಎಳೆದಿದ್ದಾರೆ. ಆದರೂ ಅದು ನಮ್ಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ, ಅಂಜಲಿ, ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ. ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ, ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದನ್ನು ನನಗಾದರೂ ಒಂದು ನಂಬಿಕೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಸಿನಿಮಾಗಳು
ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ. ಈ ಚಿತ್ರದಲ್ಲಿ ತುರ್ರ ಹಾಡಿಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದಿರ್ಬೋದು, ನಮ್ಮ ರಂಗಾಯಣ ರಘುದಿರ್ಬೋದು, ಇನ್ನು 2 ಹೆಣ್ಮಕ್ಳು ಶೆಟ್ರದಿರ್ಬೋದು, ಅಂಜಲಿದಿರ್ಬೋದು, ಸುಮುಖ, ಇದೆಲ್ಲ ಡಿಫ್ರೆಂಟಾಗಿ ತಿರುವುಗಳನ್ನು ಪಡ್ಕೊಂಡು ಹೋಗ್ತಾ ಇರ್ತದೆ. ಇದು ಜನ ಮೆಚ್ಚೋ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನು ಕ್ಯಾಮ್ರಾ ವರ್ಕು ಸುರೇಶ್ ಅವರು ಸಂತೋಷ್ ಸಹ ತುಂಬ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು, ಇದು ಹಿಂಗೇ ಇರಬೇಕು, ಅದು ಹಂಗೆ ಇರಬೇಕು ಅಂತೇಳಿ ಮಾಡಿಸಿದ್ದಾರೆ. ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲ. ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದುಬಿಟ್ಟಿದ್ದೀನಿ. ಇನ್ನೂ ನೀವು ಅದು ಮಾಡಲಿಲ್ವ, ಇದು ಮಾಡಲಿಲ್ಲ. ಭಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ 4 ಮುಖ್ಯ ಹಾಡುಗಳು, 3 ಹಿನ್ನೆಲೆ ಹಾಡುಗಳು. ಈ 7 ಮಾಡಬೇಕಾದ್ರೆ 70 ಲಿರಿಕ್ಸ್ ಮಾಡಿಸಿರೋಂಥ ಭೂಪರಾಜ ಯೋಗರಾಜ ಅವರಂತೂ ಬೇಸರನೇ ಮಾಡ್ಕೊಂಬಿಟ್ಟಿದ್ರು. ಆಮೇಲೆ ಏನೋ ಸಮಾಧಾನ ಮಾಡಿಕೊಂಡು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆಲ್ಲರೂ ಶುಭ ಕೋರಬೇಕು, ಶುಭ ಹಾರೈಸಬೇಕು ಅಂತ ಈ ವೇದಿಕೆ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇನ್ನು ಕ್ಯಾಮ್ರಾಮನ್. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾದ ವಿಶಿಷ್ಟವಾದ ಮತ್ತು ವಿಚಿತ್ರವಾದ ಹಾಡಿದು. ಯಾಕಂದರೆ ನನ್ನ ಸುಮಾರು 20 ವರ್ಷದ ಜರ್ನಿಗೆ ನಾನು ಈ ಥರದ ಹಾಡು ಶೂಟ್ ಮಾಡಿಲ್ಲ. ಯಾಕಂದರೆ ಈ ಥರದ ಸೌಂಡು ಅದು ಮತ್ತು ಈ ಥರದ ಸಾಂಗ್ ಕಂಪೋಸ್ ಮಾಡೋದಕ್ಕೆ ಭಟ್ರು ಮತ್ತು ಹರಿ ಸರ್ಗೆ ಮಾತ್ರ ಸಾಧ್ಯ. ಒಂದಷ್ಟು ಅಂದರೆ ಈ ಹಾಡು ಸರ್ ಹೇಳೋದಂಗೆ ಎಷ್ಟು ಅಬ್ಸರ್ಡ್ ಆಗಿದೆಯೋ ಅದೇ ಥರ ನಾವು ಈವನ್ ಕ್ಯಾಮ್ರಾದಲ್ಲಿ ಒಂದಷ್ಟು ಮೂಮೆಂಟ್ಗಳು ಕೂಡ ಒಂದ್ಸಲ ಅಬ್ಸರ್ಡ್ ಆಗಿ ಟ್ರೈ ಮಾಡಿದ್ದೀವಿ. ಹಾಡನ್ನು ಯಾರು ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಹಾಡನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಬಿಟ್ರೆ ಅದನ್ನು ಎಂಜಾಯ್ ಮಾಡೋದು ಮಿಸ್ ಮಾಡ್ಕೋತೀರ. ಬಟ್ ಹಾಡಿನ ಸೌಂಡ್ ಕೇಳ್ಕೊಂಡೆ ಅದನ್ನು ಎಂಜಾಯ್ ಮಾಡಿ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹರಿ ಪ್ರತಾಪಣ್ಣ ಬನ್ನಿ. ಸರ್ ಅಣ್ಣ ಬನ್ನಿ. ರಘು ಸರ್ ಮತ್ತು ಅಂಜಲಿ ಪರವಾಗಿ 2 ನಾನು ಹೇಳಲೇಬೇಕು. ಈ ಹಾಡು ಜಿಬರಿಶು. ನಾವು ಲೈನ್ಸ್ ಇಟ್ಕೊಂಡೆ 48 ಫ್ರೇಮಲ್ಲಿ ಹಾಡನ್ನ ಡ್ಯಾನ್ಸ್ ಮಾಡೋದಾಗಲಿ ಕೊರಿಯೋಗ್ರಫಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈ ಜಿಬ್ರಿಷ್ನ ಲೈನ್ ಹಿಡ್ಕೊಂಡು ನಮ್ಮ ಕೊರಿಯೋಗ್ರಫರು ಬರೋರು ಈ ಥರ ಇದಮ್ಮ ಹಿಂಗೆ ಆಡಬೇಕು ಬೇಕಾದ್ರೆ 48 ಫ್ರೇಮ್ ಪ್ಲೇ. ಸರ್ ಏನದು ಹಿಂಗೆ ಹೇಳ್ಬೇಕು ಇದನ್ನ ತುರ್ರಾಗಿರ ಅಂತ ಅವ್ರು ಬರೋರು. ಇದೇನು ಗೊತ್ತಾ ಹಿಂಗೆ ಹೇಳ್ಬೇಕು ಅಂತ ಬರೋರು ಅಲ್ಲಿ ಬಂದ್ಬಿಟ್ಟು ಅವ್ರಿಗೂ ಗೊತ್ತಾಗ ಇದು ಹೆಂಗೆ ಹೇಳ್ಬೇಕು ಸರ್, ಇದು ಹೆಂಗೆ ಹೇಳ್ಬೇಕು ಯೋಗ ಸರ್ ಅಂತ ಅವ್ರು ಹಿಂದೆ ಕೂತ್ಕೊಂಡು ನಗ್ತಾ ಇರ್ತಾರೆ. ನಾನು ಇನ್ನೊಂದು ಹೇಳ್ಕೊಡ್ತೀನಿ ಬರ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಇದು ಹಂಗೆ ಆಗಿರೋದು ಹಾಡು. ಸೊ ಹ್ಯಾಟ್ಸ್ ಆಫ್ ಟು ಅಂಜಲಿ ಆ್ಯಂಡ್ ನನಗೆ ಅಟ್ಲೀಸ್ಟ್ ಸಂಜಿತ್ ಹಾಡಿದಾನೆ ಹಾರಿಬಲ್ 24 ಪಾರ್ಟು. ಮಿಕ್ಕಿದೆಲ್ಲ ಜಿಬ್ರಿಷ್ ಆಗಿರೋದ್ರಿಂದ ಅವರಿಬ್ಬರು ಸ್ವಲ್ಪ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ. ಎಂಜಾಯ್ ಮಾಡಿದ್ದಾರೆ ಆಫ್ಕೋರ್ಸ್. ಬಟ್ ಯಾ, ದಿಸ್ ಇಸ್ ಯೋಗರಾಜ್ ಬಟ್ ಸೆಟ್ ಎಂಜಾಯ್ಮೆಂಟ್. ಪ್ರಶ್ನೆಗಳಿದ್ರೆ ಸ್ವಾಮಿ ಅಂತ ಬರ್ದಿದ್ದೀರಾ, ನಿಮಗಿಂದ ಕಲಬೆರಕೆ ಮಾಡಕ್ಕೆ ಬೇರೆ ಯಾರಿಗೆ ಬರುತ್ತೆ ಹೇಳಿ ಸರ್? ಕನ್ನಡನ ಹಾಗೆ ನೋಡಕ್ ಹೋದ್ರೆ ಅವನು ಉಲ್ಟಾ ಓದ್ಕೊಂಡ್ಬಿಟ್ಟಿದ್ದಾನೆ ಮೋಸ್ಟ್ಲಿ. ಅದೊಂದು ಲೈನ್ ಮಾತ್ರ ಆಗಿದೆ, ಅದು ಕನ್ನಡ ಕಲಬೆರಕೆ ಮಾಡಬೇಡಿ ಸ್ವಾಮಿ ಅಂತ. ಬಟ್ ನೀವು ತುಂಬ ಬೇರೆ ಥರ ನೋಡಿದ್ರೆ ಹಲವಾರು ಹಳಗನ್ನಡದ ಪದಗಳು, ಆಮೇಲೆ ತುಂಬ ಪ್ರಾಚೀನವಾದಂಥ ದೇವನಾಗರಿ ಸಂಸ್ಕೃತದ ಸಣ್ಣ ಸಣ್ಣ ಯಾವುದಾದ್ರು ಅಕ್ಷರಗಳೆಲ್ಲ ಇದಾವೆ ಅದರಲ್ಲಿ. ತುಂಬ ನಾನು ಈ ಜಬ್ಬಾರ್ ಅನ್ನೋನು ಮಾಡಿರೋದು ಇದು ನನ್ನ ಫಾರ್ಮೆಟ್ ಅಲ್ಲ, ಅಥವಾ ಈ ಥರ ಯಾರ್ಯಾರು ಬರೀತಾರೆ ಅವ್ರದ್ದು ಯಾರದ್ದು ಅಲ್ಲ ಇದು. ಜಬ್ಬಾರ್ ಅಂತ ಒಬ್ಬ ಆಫ್ಘನ್ ಕವಿ ಅಥವಾ ಬರಹಗಾರ. ಅವನು ಆಫ್ಘಾನಿಸ್ತಾನದ ಪದಗಳು, ಪರ್ಷಿಯನ್ನು, ರಷ್ಯನ್ನು ಮತ್ತು ಯುರೋಪಿಯನ್ ಹಳೆ ಭಾಷೆಗಳಿಂದ ಕೆಲವು ಪದಗಳನ್ನು ಡೊಂಕ ಮಾಡಿ ಅವನದೊಂದು ಭಾಷೆ ಮಾಡಿಕೊಂಡ. ಅದಕ್ಕೆ ಅರ್ಥ ಇರಲಿಲ್ಲ. ಅಂದರೆ ಈಗ ನೀವು ಏನಾದ್ರು ಜಗಳ ಆಡಬೇಕಂದ್ರೆ ಪ್ರತಿಯೊಂದು ಪದಕ್ಕೂ ನಿರ್ದಿಷ್ಟ ಅರ್ಥ ಇರುತ್ತೆ. ಏನೋ ಒಂದು ಕೆಟ್ಟ ಪದ ಹೇಳಿದ್ರೆ ನಿಮಗೂ ಸಿಟ್ಟು ಬಂದು ನೀವು ಒಂದು ಕೆಟ್ಟ ಪದ ವಾಪಸ್ ಹೇಳ್ಬೋದು. ಅರ್ಥಹೀನ ಪದಗಳ ಜಗಳ ಆಡೋಕ್ಕೆ ಹೋದಾಗ 2 ನಿಮಿಷಕ್ಕೆ ನಾವೇ ನಕ್ಬಿಡ್ತೀವಿ. ಇದನ್ನು ಕ್ರಾಂತಿ ಟೈಮಲ್ಲಿ ಮಾಡಿದ್ನಂತ, ಯುರೋಪಿಯನ್ ಕ್ರಾಂತಿ, ರಷ್ಯನ್ ಕ್ರಾಂತಿ ಟೈಮಲ್ಲಿ ಆ ಜಬ್ಬಾರ್ ಅನ್ನೋನು ಕಂಡಿಡ್ಕೊಂಡಿದ್ದು.
ಇನ್ನೊಬ್ಬ ಇದ್ದ ಡೇನಿಯಲ್ ಕಾರ್ಮ್ಸ್ ಅಂತ, ಆತ ಕೂಡ ಹಾಗೆ ಒಂದು ಮನೆ ಮುಂದೆ ಹಲವಾರು ಯಂತ್ರಗಳದ್ದು ಸೈಕಲ್ ಕಡ್ಡಿ, ಮೆಷಿನ್ನು, ಚಕ್ರಗಳು ಇನ್ನೆಲ್ಲ ಇಟ್ಕೊಂಡು ಒಂದಕ್ಕೊಂದು ವೆಲ್ಡ್ ಮಾಡಿ ಮನೆ ಮುಂದೆ ಇಟ್ಟಿದ್ದಂತೆ. ಯಾರನ್ನ ಹೋಗೋ ಬರೋರು ಕೇಳ್ತಿದ್ರಂತ, ಏನು ಮೆಷಿನ್ ಇದು? ನಾನು ಏನು ಮಾಡಲ್ಲ ಅದು. ಮತ್ತು ಯಾಕೆ ಮಾಡಿದ್ಯಾ ಇದನ್ನ? ನಾನು ಸುಮ್ಮನೆ ನನ್ನ ಖುಷಿಗೆ ಮಾಡಿಟ್ಟಿದ್ದೀನಿ. ದೊಡ್ಡ ಮೆಷಿನ್ನು, ಎಲ್ಲ ಚಕ್ರಗಳನ್ನು ಜೋಡಿಸಿ ಏನೋ ಮಾಡಿದ್ನಂತ. ಅದಕ್ಕೆ ಬೆಲ್ಟ್ ಇಲ್ಲ, ಅದಕ್ಕೊಂದು ಎಂಜಿನ್ ಇಲ್ಲ. ಮತ್ತು ಏನಕ್ಕೆ ಮಾಡಿದೆ ಇದನ್ನ? ನನ್ನ ಖುಷಿ ನಾನು ಮಾಡಿದ್ದೀನಿ. ಅವನು ಅರೆಸ್ಟ್ ಆಯ್ತಂತೆ. ಅದೇ ಥರ ಜಬ್ಬಾರ್ ಅನ್ನೋ ಒಂದು ಅರೆಸ್ಟು ಸುಮಾರು ಸತಿ ಆಗಿದೆ ಅಂತ ಕೇಳಿದ್ದೀನಿ. ಈ ತುಂಬ ವಿಪ್ಲವದ ಟೈಮ್, ತುಂಬ ಕ್ರಾಂತಿಯ ಟೈಮ್ಗಳಲ್ಲಿ, ಅಥವಾ ತುಂಬ ಬೋರ್ಡಮ್ಮು ಅದೇ ಬರ್ತಿದೆ ಅನ್ನೋ ಟೈಮಲ್ಲಿ ಅಬ್ಸರ್ಡಿಟಿ ಅಂದರೆ ಅನರ್ಥಕ್ಕೊಂದು ವಿಶೇಷ ಅರ್ಥ ಬರುತ್ತೆ. ಅದರಲ್ಲಿ ಒಂದು ಲೈನ್ ನಾನು ಉಲ್ಟಾ ಮಾಡಿ ಬರೆದಿದ್ದೀನಿ, ನಾನು ನೋಡಿದ್ದೀನಿ. ನಿಮ್ಮ ಬುದ್ಧಿವಂತಿಕೆಗೆ ಥ್ಯಾಂಕ್ ಯು ಸರ್. ಸರಿ ಇಲ್ಲಿ ಸರ್ ಅಶ್ವಥ್ ಅಂತೇಳಿ, ಬಹುತೇಕ ನಿಮ್ಮ ಸಿನಿಮಾಗಳಲ್ಲಿ ಲಿರಿಕ್ ಬರೀತೀರಾ, ತುಂಬ ಚೆನ್ನಾಗಿ ಬರೀತೀರಾ. ಆದರೆ ಈ ರೀತಿಯಾದಂತಹ ಲಿರಿಕ್ಗಳು ಕೆಲವ್ರಿಗೆ ಅರ್ಥನೇ ಆಗಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಗೆಲುವನ್ನು ಸಾಧಿಸ್ತೀರಾ. ಹೇಗೆ ಸರ್ ಇದು ಅಂತ? ನಿಮ್ಮ ಪ್ರಶ್ನೆ ನೀವೇ ಕೇಳಿ, ಉತ್ತರನೇ ನೀವೇ ಕೊಟ್ಟರೆ ನಾನು ಏನು ಹೇಳಲಿ? ಅಲ್ಲ, ಹೇಗೆ ಸಾಧ್ಯ ಅಂದರೆ ಲಿರಿಕ್ ಅರ್ಥ ಆಗಲ್ಲ ಅಂತಾರೆ ಕೆಲವರು, ಬಟ್ ಆದರೂ ಕೂಡ ಸಕ್ಸಸ್ ಆಗ್ತೀರಾ? ಅಂದರೆ ತುಂಬ ಹೆದರಿಕೆ ಆಗುತ್ತೆ ಒಳಗೊಳಗೆ. ಈಗ ನಾನು ಹರಿ ಇದನ್ನು ತುಂಬ ಸತಿ ಚರ್ಚೆ ಮಾಡಿದ್ದೀವಿ. ಮೊದಲಿಗೆ ಇದೇ ಸಂತೋಷು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ನಮ್ಮ ಟೀಮಲ್ಲಿನೇ ರಂಗಾಯಣ ರಘು ಅವರಿಗೆ ಇದರಲ್ಲೊಂದು ಬೇರೆ ಕನ್ನಡ ಥರ ಕೇಳಿಸೋಂಥ ಒಂದಿಷ್ಟು ಸ್ಪೆಷಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಇದು ಬೇಕಾ? ನಿಮ್ಮದು ರಂಗಾಯಣ ರಘು ಅವ್ರು ಮಾಡಿರೋ ಸಿನಿಮಾಗಳಲ್ಲೆಲ್ಲ ತುಂಬ ವಿಚಿತ್ರವಾಗಿ ಮಜವಾಗಿ ಇರೋಂಥ ಅಚ್ಚಕನ್ನಡನೇ ಇದೆ. ಇದು ಇದು ಅರ್ಥ ಆಗಲ್ಲ ನೋಡಿ, ಅದನ್ನ ಇನ್ನೊಂದ್ಸತಿ ಪ್ರಯತ್ನ ಪಟ್ಟು ರೀರೈಟ್ ಮಾಡಿ ಅಂದಾಗ ನಮಗೆ ಇದು ಮಾಡು ಅಂದರೆ ಅದು ಮಾಡೋಕ್ಕೆ ಬರಲ್ಲ. ಸಿಟ್ಟು ಬರುತ್ತೆ, ಅಥವಾ ಅಹಂಕಾರಕ್ಕೆ ತಗೋತೀವಿ. ಇಲ್ಲ, ನಾನು ಕನ್ವಿನ್ಸ್ ಮಾಡ್ತೀನಿ. ಯಾಕಂದರೆ ಮುಂಚಿನ ಸಿನಿಮಾಗಳಲ್ಲಿ ಎಲ್ಲ ಅರ್ಥ ಆಗೋಂಗೆ ಬರೆದ್ಬಿಟ್ಟಿರ್ತೀವಲ್ಲ, ಹೊಸದೇನೋ ಅಂತ ಅನಿಸಲ್ಲ ಅಂತ ಅನ್ನಿಸ್ತಿರುತ್ತೆ. ರಂಗಾಯಣ ರಘು ಅವರಿಗೆ ಒಂದು ಅರ್ಧ ದಿವಸ ಸಿಕ್ಕು ಈ ಥರದ್ದೊಂದು ಹಲ್ಕ ಪ್ರಯತ್ನ ಮಾಡ್ತಿದ್ದೀವಿ, ಏನಂತೀರ ಅಂದಾಗ ಅವರು ಅಚ್ಚಿಗೆದು ಭಾಳ ಕರೆಕ್ಟಾಗಿದೆ ಇದು ಅಂಥೇಳಿ ತುರ್ರ ಅಂಥೇಳಿ 2-3 ಸತಿ ಅಂದು ತೋರಿಸಿದ್ರು. ಒಂದು ಓಟ್ ಸಿಕ್ತು. ಓಕೆ, ನಟರೇ ಮಾಡ್ತೀನಿ ಅನ್ಬೇಕಾದ್ರೆ ಇವರಿಗೆ ಮಾತು ಯಾರ್ದು ಕೇಳಬಾರ್ದು ಅಂಥೇಳಿ ಶುರು ಹಚ್ಕೊಂಡೆ. ಆ ನಂತರ ಗಂಗಣ್ಣ, ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್, ಮತ್ತು ಕೃಷ್ಣಪ್ಪಣ್ಣ, ನಂತರ ಸಂತೋಷು. ಇವ್ರಿಗೆ ತುಂಬ ಇಷ್ಟ. ಶೆಟ್ಟರಿಗೆ ಅವ್ರದ್ದೇ ಸಪ್ರೇಟ್ ಹಾಡಿದೆ, ಹೂ ದುಂಬಿಯ ಕಥೆಯ. ಬಟ್ ಅವತ್ತು ಕಾರಲ್ಲಿ ಹಾಡನ್ನು ಕೇಳ್ತಾ ಇದು ತುಂಬ ಚೆನ್ನಾಗಿದೆ ಸರ್ ಇದು ಅಂತ ಅಂದ್ಬಿಟ್ರು. ಹೀಗೆ ಚಿಕ್ಕದಾಗಿ ಓಟ್ ಬೀಳ್ತಾ ಹೋದಾಗ ಧೈರ್ಯ ಬರುತ್ತೆ. ಅಂದ್ರೆ ಯಾವುದೇ ಪ್ರಯತ್ನ ಅಳುಕಲ್ಲೇ ಶುರು ಆಗೋದು. ನಮ್ಗೆ ಹೆದರಿಕೆ ಇಲ್ಲ ಅಂದರೆ, ಕೇಳುಗನ ಹೆದರಿಕೆ ಅಥವಾ ನೋಡುಗನ ಹೆದರಿಕೆ ಇಲ್ಲಾಂದ್ರೆ ಏನೂ ಹುಟ್ಟಲ್ಲ ನಮಗೆ. ಹಾಗೆ ಒಂದು ಸ್ವಲ್ಪ ಕೆರೆದು ಹುಣ್ಣು ಮಾಡ್ಕೊಂಡಾಗ ಅದು ವಾಸಿ ಮಾಡೋಕ್ಕೆ ಜನ ಸಿಗ್ತಾರೆ ಅಂತ ಇದುವರೆಗೂ ಹೆಂಗೋ ನಡ್ಕೊಂಡು ಬಂದಿದೆ ಚಕ್ಡಿ ಬಂಡಿ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ. ಹಾಯ್ ಸರ್. ಸರ್, ಇವಾಗ ಸಾಂಗು ತುಂಬ ಚೆನ್ನಾಗಿದೆ, ಅರ್ಥ ಆಗದೆ ಇದ್ರೂ ಕೂಡ ಎಂಟರ್ಟೈನ್ಮೆಂಟ್ ಆಗಿದೆ. ಸಾಂಗಲ್ಲಿ ವನಜಕ್ಕಿ ಜಲಜಕ್ಕಿ ಅಂತೇಳಿ ಒಂದು 3 ಲೈನ್ ಬರುತ್ತೆ. ಅವರಿಬ್ರು ಯಾರು ಸರ್? ವನಜಾಕ್ಷಿ, ಜಲಜಾಕ್ಷಿ. 5 ಅಕ್ಕಿ ವನಜಾಕ್ಕಿ, ಗಿರಿಜಾಕ್ಕಿ, ಈ ಥರ ಅಕ್ಕಿ ವನಜಾಕ್ಷಿ ಅಂತ ಅನ್ಕೊಳ್ಳಿ. ಅದು ವನಜಾಕ್ಷಿ, ಜಲಜಾಕ್ಷಿ ಅಂತ. ಅದು ರಂಗಾಯಣ ರಘು ಅವರ 5 ಹೆಣ್ಮಕ್ಳು. 5 ಜನ ಹೆಣ್ಮಕ್ಳಿಗೆ ತಂದೆ ಅವರು. ನೀವು ಫಿಲ್ಮ್ ನೋಡಿದಾಗ ಆ ಪಾತ್ರಗಳು ಅದ್ರಲ್ಲಿ ಕುಣಿದಿದ್ದಾರೆ ಕೂಡ ಅವರು. 5 ಜನ ಹೆಣ್ಮಕ್ಳ ಹೆಸರುಗಳು. ಸರ್, ಟೈಟಲಲ್ಲಿ ಸಾಂಗಲ್ಲಿ ತುರ್ರ ಅನ್ನೋ ಒಂದು ಪರ್ಟಿಕ್ಯುಲರ್ ಬಂದಾಗ ಒಂದು ಸ್ಟೆಪ್ ಬರುತ್ತೆ, ಹುಕ್ ಸ್ಟೆಪ್ ಬರುತ್ತೆ ಸರ್. ಅದರಲ್ಲಿ ಆ ಸ್ಟೆಪ್ ಹಿಂದೆಗಡೆ ನಿಮ್ಮ ಏನಾದರೂ ಕೊರಿಯೋಗ್ರಫಿ ಇದೆಯಾ ಪರ್ಟಿಕ್ಯುಲರ್ ಆ ಸ್ಟೆಪ್ಪಲ್ಲಿ? ಇಲ್ಲ, ಅದೆಲ್ಲ ಮುರಳಿ ಮಾಸ್ಟರ್ ಕಲ್ಪನೆ. ನಾನು ನೃತ್ಯ ಪಟುನೂ ಅಲ್ಲ. ನಮ್ಗೆ ಯಾರನ್ನ ಕುಣಿದ್ರೆ ನೋಡಿ ಆನಂದ ಪಡೋಕ್ಕೆ ಬರ್ತದೆ ಬಿಟ್ಟರೆ ಆ ಥರದ ಕಲ್ಪನೆಗಳೆಲ್ಲ ಪಡಿಸೋಷ್ಟು ಕ್ರಿಯಾಶೀಲ ವ್ಯಕ್ತಿ ನಾನಲ್ಲ. ಬಿಟ್ರೆ ಒಳಚುಳುಗಳಿಗೆ ಚೆನ್ನಾಗ್ತಪ್ಪೋ ಕಾಲಚುಳು ವಾಟಲ್ಕೆ ಲೂಚಿಪುತ್ತಗ na strendritko mo chanatana kana toldi aranda bonotono to bola da na medicina balakachu kokkalakachu manakala akodo tumoshno adololo chukanya manata atana turo to takana motomika college pisilas to thank ಸರ್ ಇಲ್ಲಿ ಲೈಟ್ ಹಿಂಭಾಗ ಇದ್ದೀನಿ ಸರ್. ನಮ್ಮ ಹಳ್ಳಿ ಕಡೆ ಉಳುಮೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಎತ್ತುಗಳಿಗೆ ಅರ್ಥ ಆಗಲಿ ಅಂತ ಒಂದಿಷ್ಟು ಭಾಷೆಗಳನ್ನ ಬಳಸ್ತಾರೆ. ಹೌದೌದು, ರ್ಯೋ ಅಂತಾರೆ.
ಅರ್ರ ಟುರ್ರ ಈ ಟುರ್ರ ಅಲ್ಲ ಹರ್ರ ಅರ್ರ ಬಬ್ಬ ಅವು ಈ ಥರ ಎಲ್ಲ ಬಳಸ್ತಾರೆ. ಈ ಸಾಂಗ್ ಕೇಳಿದ ಮೇಲೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ಇದು ರೈತರ ಪರ ಇದೆ ಅಂತ ಹೇಳಿದಿರಿ, ಒಳ್ಳೆ ಪಾಯಿಂಟ್, ಥ್ಯಾಂಕ್ ಯು. ಅಂದ್ರೆ ಪ್ರಾಣಿಗಳಿಗೆ ಅರ್ಥ ಆಗುತ್ತೆ ಸರ್ ಈ ಭಾಷೆ. ನಾನು ಒಂಥರ, ನನಗೂ ಅನಿಮಲ್ ಬೋರ್ಡ್ ಸರ್ಟಿಫಿಕೇಟ್ ಬೇಕು, ನಾನು ಪ್ರಾಣಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹ ಅನ್ನೋದು ಹುಚ್ಚುತನ ಇದ್ರೆ ಮಾತ್ರ ಅಂತ. ಸೊ 18 ವರ್ಷಗಳ ಒಂದು ಜರ್ನಿ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಗಂಗಾಧರ್ ಅವರಾಗಲಿ ಕೃಷ್ಣಪ್ಪ ಅವರಾಗಲಿ ಇರುವಂಥ ಹುಚ್ಚುತನ ಯಾವುದು ಗೊತ್ತಿಲ್ಲ, ನಿಮ್ಮ ಹುಚ್ಚುತನ ಸಿನಿಮಾ ಅನ್ನೋದು ಗೊತ್ತು. ನಿಮ್ಮ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಸಿನಿಮಾ ರಿಲೀಸ್ ಆಗಿ 18 ದಿನ ಆಗೋದ್ರೊಳಗಡೆ ಬಟ್ಟೆ ಹರ್ಕೊಂಡು ಮೈ ಪರ್ಚ್ಕೊಂಡು ಹೋಗಿರ್ತಾರೆ ಕೆಲವು ನಿರ್ಮಾಪಕರು ನಿರ್ದೇಶಕರು. ಈ 18 ವರ್ಷಗಳ ಜರ್ನಿ ಬಗ್ಗೆ ಹೇಳೋದಾದ್ರೆ ಅಂದರೆ ಅದು ಕೃಷ್ಣಪ್ಪಣ್ಣ ಅವರಿಗಾಗಲಿ, ಗಂಗಣ್ಣ ಅವರಿಗಾಗಲಿ, ನನಗಾಗಲಿ, ಗಣೇಶ್ಗಾಗಲಿ ಮತ್ತು ಮುಂಗಾರುಮಳೆಯ ಪ್ರತಿಯೊಬ್ಬ ತಂಡದ ಸದಸ್ಯನಿಗೆ 18 ವರ್ಷ ತುಂಬಿದೆ ಅಂತ ನಾವು ಇವತ್ತಿಗೂ ಅಂದ್ಕೊಂಡಿಲ್ಲ. ಯಾಕಂದರೆ ಅದೊಂದು ಮದರ್ ಬೋರ್ಡ್, ಅದು ಮಾತೇ ಇದ್ದಂಗೆ ನಮಗೆ ಆ ಸಿನಿಮಾ. ನಾವು ಏನೇ ಮಾಡಿರ್ಬೋದು, ಎಲ್ಲೋ ಹುಟ್ಟಿರ್ಬೋದು, ಏನೋ ಓದ್ಕೊಂಡಿರ್ಬೋದು, ಭಯಂಕರ ತಿಳುವಳಿಕೆ ಇತ್ತು ನಮಗೆ ಅಂತ ನಾವು ಅಂದ್ಕೊಂಡಿದ್ವಿ ಅವಾಗ. ಬಟ್ ಏನೇನೋ ಗೊತ್ತಿಲ್ಲ ನಮಗೆ ಅಂತ 2 ಸಿನಿಮಾ ಫ್ಲಾಪ್ ಆಗಿ ಕಪಾಳಕ್ಕೆ ಏಟು ಬಿದ್ದ ಪೀರಿಯಡ್ ಅದು. ನಮಗೇನು ಗೊತ್ತಿಲ್ಲ ಅಂತ ಇದ್ದಾಗಲೇ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ಇದೆ ಅಂತ ಪಬ್ಲಿಕ್ಕು ಡಬಲ್ ಟಿಕ್ ಹಾಕಿ ನಮ್ಮನ್ನು ನಡೆಯಪ್ಪ ಮುಂದೆ ನೀನು ನಮಗೇನಾದ್ರು ಎಂಟರ್ಟೈನ್ ಮಾಡು ಅಂತ ಪರ್ಮಿಷನ್ ಕೊಟ್ಟು ಸಿನಿಮಾ ಅದು ಮುಂಗಾರು ಮಳೆ. ಅದ್ರ ಕಾರಣೀಭೂತರು ಕೃಷ್ಣಪ್ಪ ಸರ್. ಅಲ್ಲಿಂದ ಇಲ್ಲಿವರೆಗೂ ಅದನ್ನು 18 ವರ್ಷ ಆಗಿದೆ ಅಂತ ನಾವು ಮತ್ತೆ ಹೇಳ್ಕೊಂಡು ನೆನಪಿಸ್ಕೋಬೇಕು. ಬಿಟ್ಟರೆ ಅದು ನಿನ್ನೆ ಮೊನ್ನೆ ಥರನೇ ಕಾಣ್ತದೆ. ನಮ್ಮ ಕೃಷ್ಣಪ್ಪಣ್ಣ ಯಾವ್ದಾದ್ರು ಕಾರ್ ಎಳಿತಾ ಇದ್ರೆ ಅಥವಾ ಯಾವ್ದಾದ್ರು ಫಂಕ್ಷನಿಗೆ ಬಂದರೆ ಜಸ್ಟ್ ಇವಾಗ ತಾನೇ ಮುಂಗಾರು ಮಳೆ ಮುಗಿಸಿದ್ದೀವಿ, ನಾವು ಮತ್ತೆ ಸಿಕ್ಕಿದ್ದೀವಿ ಅನ್ನೋ ಥರದ್ದು ಒಂದು ಫೀಲಿಂಗ್ ಅದು. ಕಾರಣ ಅದು ಹಚ್ಚ ಹಸಿರಾಗಿ ಯಾವತ್ತಿಗೂ ಜನ ಮುದ್ದು ಮಾಡೋ ಸಿನಿಮಾನ ಕೊಟ್ಟಿದ್ದೀವಿ. ಅದು ನಮ್ಮ ಯಾರದ್ದು ಸಿನಿಮಾ ಅಲ್ಲ, ಅದು ಜನರ ಸಿನಿಮಾ, ಜನರೇ ಡಿಸೈಡ್ ಮಾಡಿದ ಸಿನಿಮಾ. ನಾವು ಕಾರಣೀಭೂತರಾದ್ವಿ. ಹಾಗಾಗಿ ಹೋಗಿ ನಮಗೆ 18 ವರ್ಷ ಕಳೆದಿದೆ ಅಂತ ಅನ್ಸೋದು ಇಲ್ಲ. ಟೈಟ್ಲು ಓದ್ದಾಗಲೂ ಅಷ್ಟೇ ಅನ್ಸುತ್ತದು 18 ವರ್ಷ ಆಗಿದೆ ಆ ಸಿನಿಮಾಗೆ ಅಂತ. ಬಿಟ್ರೆ ಜಗಿ ಹೇಳು, ಈ ಹಾಡು ಉಟ್ಕೊಂಡಿದ್ದು ಹೇಗೆ, ಮತ್ತೆ ಇದು ಯಾವ ಸಂದರ್ಭ, ಅಂದ್ರೆ ಯಾವ ಟೈಮಲ್ಲಿ ಬರೆದಿ, ಬೆಳಗ್ಗೆನೋ ಸಂಜೆನೋ ಅಥವಾ ಬೇರೆ ಎಲ್ಲಿ ಬರೆದ್ರಿ ಅನ್ನೋದಂತೂ? ಇದನ್ನೇ ನಾನು ಅವನು ಮಾತಾಡಿದ್ದು. ನಾನು ಅವರು ಮಾತಾಡಿದ್ವಲ್ಲ, ನಿಮ್ಮ ಭಾಷೆ ನಮ್ಗೆ ಅದು ಅರ್ಥ ಆಗ್ಲಿಲ್ಲ, ಅದಕ್ಕೋಸ್ಕರ ಅರ್ಥ ಆಗಲ್ಲ. ಒಂದು ಎರಡನೇದು, ಹರಿ ಅವ್ರಿಗೆ ಅದು ಹೆಂಗ್ ಕನ್ವಿನ್ಸ್ ಮಾಡೋ ಪದಗಳನ್ನೆಲ್ಲ ಜೋಡಣೆ ಮಾಡಿ ಹಾಡೋಕ್ಕೆ ಸಾಧ್ಯ ಆಯ್ತು ಅನ್ನೋದು ಒಂದು ಪ್ರಶ್ನೆ ನಮಗೆ. ಅದು ಅವ್ರಿಗೆ ಅರ್ಥ ಆಯ್ತು ಅಥವಾ ಏನೋ ಅವ್ರು ಬಂದಿದ್ದು ಹೇಳಿದ್ರು ಏನೋ ಗೊತ್ತಾಗಲಿಲ್ಲ ನಮ್ಗೆ. ನೀನು ಹರಿಯವ್ರ ದನಿಲಿ ಕೇಳಬೇಕು, ನನಗೆ ಅದು ತುಂಬ ಆಸೆ. ಸಾಯಂಕಾಲ ಟೈಮ್ ಹಾರಿಬಲ್ 24 ಅಂತ ಅವ್ರು ಹೇಳ್ತಾರೆ. ಇವಾಗ ನಿನ್ನ ಒಳಗಡೆನೂ ಏನೋ ಹುಟ್ಟುತ್ತೆ, ನೋಡ್ತಾ ಇರ್ಬೇಕಾದ್ರೆ. ಹರಿ 2 ಅದು ಹಾರಿಬಲ್ 24 ಮಾತ್ರ. ಸಂಜಿತ್ ತುಂಬ ಚೆನ್ನಾಗಿ ಹಾಡಿದ್ದಾನೆ ಹಾರಿಬಲ್ 24. ನಾನು ಹಾಡಿದಾಗ ಅದು ಹಾರಿಬಲ್ ಆಗುತ್ತೆ. ಇದರಲ್ಲಿ ಯಾವುದು ಹಾಡುವಂಥ ಸಾಹಿತ್ಯ ನಾನು ಹಾಡೇ ಇಲ್ಲ. ಮತ್ತೆ ಫ್ರೆಶ್ ಆಗಿ ಜಿಬ್ರಿಷ್ ಇನ್ನೊಂದು ಬೇರೆ ಏನೋ ಬರುತ್ತೆ ನಾನು ಹಾಡಿದ್ರೆ. ತುಂಬ ಕಷ್ಟ ಇದೆ ಅದು ಸಾಹಿತ್ಯ ನೋಡೋದ, ಮೈಕ್ ಮುಂದೆ ಹಾಡೋದ, ತುಂಬ ಕಷ್ಟ ಅದು. ಭಟ್ರೆ ಶಂಕರ್ ಅಂತ ಈ ಪೇಪರಿಂದ ಈ ಹಾಡಲ್ಲಿ ಶೃಂಗಾರ ರಸ ಹೆಚ್ಚಿಗೆ ಕಾಣ್ತಾ ಇದೆ. ಮೊದಲಿಂದ ಕೊನೆಯ ತನಕ ನೋಡಿದಾಗ ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಹಾಡಿತ್ತಲ್ವಾ, ಅದ್ರ ಹಿನ್ನೆಲೆ ಏನು ನಾವು ಅರ್ಥ ಮಾಡ್ಕೊಂಡಾಗ ಆ ಪದಗಳು ನಮಗೆ ಬೇರೆ ಅರ್ಥನೇ ಕೊಡುತ್ತೆ. ಆ ರೀತಿ ನಿಮ್ದು ಈ ಸಾಂಗಲ್ಲಿ ನೋಡಿದಾಗ ಮೊದಲಿನಿಂದ ಕೊನೆಯ ತನಕ ಕೂಡ ಅದೇ ರೀತಿ ಒಂದು ಶೃಂಗಾರ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಮ್ಮ ಗುರುಗಳು ಕೇಳಿದ್ರು ಯಾವ ಸಮಯದಲ್ಲಿ ಈ ಸಾಂಗ್ ಬರ್ದಿದ್ರು ಅಂತ. ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಆಗ ಹೇಳಿದೆ, ಅದು ಆಷಾಢದ ಟೈಮು. ನನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಿಟಕಿಗಳು, ಗಾಳಿ ಬೀಸ್ತಾ ಇತ್ತು. ಹರಿಕೃಷ್ಣ ವಾಕಿಂಗ್ ಮಾಡಿಕೊಂಡ್ರು. ಆ ಆಷಾಢದ ಎಫೆಕ್ಟ್ ಅವರಿಗಿತ್ತೋ ನನಗಿತ್ತೋ ಗೊತ್ತಿಲ್ಲ, ಬಟ್ ಇದು ಹುಟ್ಟಿದ್ದು ಆ ಟೈಮಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವಿಜಯವಾಣಿಯಿಂದ ಶಿವ ಅಂತ. ಈ ಅನರ್ಥ ಭಾಷೆಯನ್ನು ಮಾತಾಡ್ಬೋದು, ಬರೇ ಕಷ್ಟ. ಅಂದರೆ ಈಗ ಒಮ್ಮೆ ಮಾತಾಡಿರ್ತೀವಿ, ನೆಕ್ಸ್ಟ್ ಏನು ಅದನ್ನು ನೆನೆಸ್ಕೊಂಡು ಏನನ್ನು ಮಾತಾಡಿದ್ವಿ ಅಂತ ಆಗುತ್ತೆ. ಇಲ್ಲಿ ಸಂಭಾಷಣೆ ಇದೆ, ಹಾಡು ಇದೆ,
ಅದು ಹೇಗೆ ನೀವು ಬರೀತಾ ಇದ್ರಿ ಸರ್? ಅದೇನು ಮತ್ತೆ ಅದೇ ಮಾತಾಡಿದ್ದು ಅದೇ ಇರ್ತಿತ್ತ ಅಥವಾ ಬೇರೆ ಬೇರೆ ಚೇಂಜಸ್ ಆಗ್ತಿತ್ತ? ಇಲ್ಲ, ಅದು ತುಂಬ ಒಳ್ಳೆ ಪ್ರಶ್ನೆ ಇದು. ಅದು ಬರೆದಾಗ ತುಂಬ ಟೆನ್ಷನ್ ಆಗುತ್ತದು. ಅದೇ ಯಾಕೆ ಬರಿಬೇಕು? ಪ್ರಪಂಚದಲ್ಲಿ ಏನು ಬೇಕಾದ್ರೂ ಬರಿಬೋದು ನಾವು. ಪ್ರಪಂಚದಲ್ಲಿ ಯಾವ ಅಕ್ಷರಗಳನ್ನು ಬೇಕಾದ್ರೂ ಆ ಮೀಟ್ರಿಗೆ ಜೋಡಿಸ್ಬಹುದು. ಅದಕ್ಕೆ ಪ್ರಾಸ ಬೇಕಿಲ್ಲ, ಮತ್ತೊಂದು ಬೇಕಿಲ್ಲ. ಅದು ಹಾಡಿದಾಗ ಹರಿ ಅಂತನೂ ತುಂಬ ಅರ್ಥ ಇದೆ ಇದರಲ್ಲಿ ಅನ್ನೋ ಥರ ಕೇಳಿಸಂಗೆ ಹಾಡ್ತಾರೆ. ನನಗೆ ಅದು ತುಂಬ ಟೆನ್ಷನ್ ಆಗುತ್ತೆ. ಈ ಪದದ ಬದಲು ಇದನ್ನು ಬರಿಬೋದಿತ್ತು, ಇದನ್ನು ಬರಿಬೋದಿತ್ತು, ಇದು ಬಾಯಿಗೆ ಬರ್ತದೆ. ಒಂದ್ಸತಿ ಅಂತೂ ಹರಿಕೃಷ್ಣ ಒಂದು ಚರಣ ಬರಿಬೇಕಾರೆ, ನೀವು ಅದು ಯಾವುದೋ ಒಂದು 5-6 ತಿಂಗಳ ಹಿಂದೆ ಬರೆದಿರೋ ಮನೋಧರ್ಮದಲ್ಲಿ ಇದನ್ನ ಬರೆದಿಲ್ಲ ಅಂದರು. ಅದರಿಂದ ಜನ್ಯವಾದಿದು ಅಂತ ಅನ್ನಿಸ್ಬೇಕು. ಹರಿ ಅದು ಏನ್ರಿ ಅದು, ನೀವು ಹಂಗೆ ಹೇಳ್ಬಿಟ್ರೆ ಅದು ಅವತ್ತೇನು ಇಡ್ಲಿ ತಿಂದಿದ್ನೋ ಅದು ಬಂದಿರುತ್ತೆ. ಇವತ್ತು ಇಡ್ಲಿ ತಿನ್ನಕ್ಕಲ್ಲಿ ಪ್ರೇಮನೋ ಕಾಮೋ ಶೃಂಗಾರವೋ ಅವ್ರು ಹೇಳ್ದಂಗೆ ಏನೋ ಒಂದು ಬೇಕಲ್ಲ, ಹೀರೋ ಇಂಟ್ರೊಡಕ್ಷನ್, ಅಂಥದ್ದು ಏನೋ ಉದ್ದೇಶಗಳೇ ಇಲ್ಲ. ಕೊನೆಗೆ ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ಯಾಕಂದರೆ ಹಾಡುಗಾರ ಅವನಿಗೆ ಹಾಡ್ಬೇಕಾದ್ರೆ ಗೊತ್ತಾಗುತ್ತದು, ನಾನು ಅದನ್ನು ಹಾಡಿದಾಗ ಹಂಗಿತ್ತು, ಈ ಪದವಿ ಜೋಡಣೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಒಂದು 6-8 ತಿಂಗಳು ಶೂಟಿಂಗ್ ಮಾಡಿ ಅವ್ರಲ್ಲಿ ಇಲ್ಲಿ ಕೂಗಾಡಿ ನಮ್ಮದು ಮೈಂಡೆಲ್ಲ ಗಬ್ಬೆದೋಗಿರುತ್ತೆ. ಆ ಚರಣ ಬರಿಬೇಕಾದ್ರೆ ತುಂಬ ಬಾಧೆ ಪಟ್ಟಿದ್ದೀನಿ ನಾನು. ಅದಕ್ಕೆ ಇಲ್ಲದೆ ಇರಬಹುದು, ಮಾಮೂಲಿ ಒಂದು ಗರ್ಭಿತ ಹಾಡು ಬರಿಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೋ ಅದಕ್ಕಿಂತ ಜಾಸ್ತಿ ಹಿಂಸೆ ಕಷ್ಟ ಈ ಸಾಲುಗಳಲ್ಲಿ. ಅದನ್ನೇ ಯಾಕೆ ಹಾಡಿಸ್ಬೇಕು? ಅದು ಓಕೆ ಆಗಲ್ಲ. ಮೊದಲು ಕೊಡ್ಬೇಕಂದ್ರೆ ಅರ್ಥ ಇಲ್ಲದೆ ಇರಬಹುದು, ಬಟ್ ಕೇಳುಗ ಒಬ್ಬ ಇರ್ತಾನಲ್ಲ, ಅವನಿಗೆ ತಲೆ ಮೇಲೆ ಹೋಗ್ಬಾರ್ದು, ಇರಿಟೇಟ್ ಆಗಬಾರ್ದು, ಅದೇನೋ ಬಾಯಿಗೆ ಬರಬೇಕು. ಮಕ್ಕಳು ಹೇಳ್ತಾವ, ನಮ್ಮ ಒಳಗಡೆ ಇರೋ ಮಗು ಜಾಗೃತ ಆಗಬೇಕು, ಹುಚ್ಚು ಜಾಗೃತ ಆಗಬೇಕು, ಇವೆಲ್ಲ ಇರ್ತದೆ. ಬಟ್ ಅದೇನೋ ಟ್ರಯಲ್ ಆ್ಯಂಡ್ ಎರರಲ್ಲಿ ಆಗಿತ್ತು. ಮೊದಲಿಗೆ ಬೇಗ ಮಾಡಿಬಿಟ್ವಿ, ಅದ್ರ ಸೆಕೆಂಡ್ ಹಾಫ್ ಜೋಡಿಸೋದಕ್ಕೆ ಸ್ವಲ್ಪ ಕೂತಾಡಿದ್ದೀವಿ ನಾನು ಹರಿ. ಈಗ ರಂಗಾಯಣ ರಘು ಅವರ ಸಂಭಾಷಣೆ ಅವ್ರದ್ದು ಇದೆ ಬೇರೆ ಭಾಷೆ? ಇದೇ ಭಾಷೆ, ಅವರ ಇಡೀ ಪಾತ್ರ ಇದೇ ಭಾಷೆಯಲ್ಲಿರುತ್ತೆ. ಬಿಟ್ರೆ ಹೂದುಂಬಿಯ ಸಾಂಗು ನಿಮ್ಮ ಯಾವ ಹಳೆಯ ಹೂವನ್ನು ನೆನೆಸ್ಕೊಂಡು ಬರೆದ್ರಿ? ಬೇಡವಂತೆ, ದೊಡ್ಡವರು ಅಪ್ಪಣೆ ಮಾಡಿದ್ದಾರೆ. ಇಲ್ಲ ಹೇಳಿ, ಪರವಾಗಿಲ್ಲ, ಜನರಿಗೂ ತುಂಬ ಕ್ಯೂರಿಯಾಸಿಟಿ ಇದೆ ಹಾಡು. ಆ ಥರ ಯಾರೂ ಸಿಗ್ನಿಫಿಕೆಂಟ್ ಆಗಿ ಟಾಟಾ ಬೈ ಬೈ ಹೇಳಿಲ್ಲ ನನಗೆ. ಇನ್ನೂ ಟಚ್ಚಲ್ಲಿದ್ದಾರಾ ಅಂತಾರೆ. ಹ್ಞೂ ಸರ್, ಅದು ಹಾಂ ಹೇಳಿ ಉತ್ತರ ಕೊಟ್ಬಿಡಿ ಮಾಡಿ. ಸರ್, ನೀನು ತಿಳ್ಕಾಡಿದ್ರೆ ದೊಡ್ಡ ಕವಿ ಆಗ್ತೀಯ ಗುರು. ಅವನು ಬರಿತಾನೆ, ಅವಾಗಿಂದ ಈ ಪ್ರಶ್ನೆ ನೆನಪು ಹುಟ್ಟುತ್ತಾ ಇದೆ. ನೀನು ಯಾರ್ಯಾರು ನೆನೆಸ್ಕೊಂಡು ಬರ್ದೇವೋ ಗೊತ್ತಿಲ್ಲ. ನಾನು ಯಾವತ್ತೂ ನೆನೆಸ್ಕೊಳ್ಳೋದು ಕಾವ್ಯ ಕನ್ನಿಕೆನ. ಅವಳಿಗೊಂದು ರೂಪ ಇರೋದಿಲ್ಲ. ಅವಳು ನನಗೆ ಬೇಕಾದಾಗ ತುಂಡ್ಲಂಗ ಹಾಕೋತಾಳೆ, ಅವಳು ನನಗೆ ಬೇಕಾದಾಗ ರೇಷ್ಮೆ ಸೀರೆ ಉಡ್ತಾಳೆ. ಅವಳಿಗೊಂದು ಮುಖ ಇರೋದಿಲ್ಲ, ಅವಳಿಗೊಂದು ಸೌಂದರ್ಯ ಇರೋದಿಲ್ಲ. ಅವಳು ನನ್ನ ಹೆಂಡ್ತಿನೂ ಅಲ್ಲ, ಅವಳು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ. ಅವಳು ನನ್ನ ಪ್ರಿಯತಮೇನೂ ಅಲ್ಲ. ಅವಳು ನೆನೆಸ್ಕೊಂಡಾಗೆಲ್ಲ ಬರ್ತಾಳಪ್ಪ ಅವಳು. ಸರ್ ಇಲ್ಲಿ 2006ರಲ್ಲಿ ಮುಂಗಾರು ಮಳೆ ಸಿನಿಮಾ ಬಂದಿತ್ತು. ಆ ಸಿನಿಮಾ ಸಾಕಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಇಲ್ಲಿ ಅಶ್ವಥ್ ಹಾಂ ಸರ್. ಈಗ 2025ರಲ್ಲಿ ಮರದ ಕಡಲು ಸಿನಿಮಾ ಬರ್ತಾ ಇದೆ. ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ? ಅಂದರೆ ನಾವು ಮಾಡೋ ಪ್ರತಿಯೊಂದು ಸಿನಿಮಾನೂ ಒಂದು ಮೈಲಿಗಲ್ಲಾಗಲಿ, ಒಂದು ಇತಿಹಾಸ ಆಗಲಿ, ಕೈ ತುಂಬ ಕಾಸು ಬಂದುಬಿಡ್ಲಿ, ಅಲೆ ಎದ್ದು ಬಿಡಲಿ ಅಂತಲೇ ಮಾಡೋದು. ಅವು ಎಲ್ಲವೂ ಆಗೋದಿಲ್ಲ. ಯಾಕಂದರೆ ಯಶಸ್ಸು ನಾವು ಮಾಡ್ತೀವಿ ಅಂತ ಅಂದ್ಕೊಂಡ ತಕ್ಷಣ ನಮ್ಮ ಅಹಂಕಾರಕ್ಕೆ ಸರಿಯಾದ ಕೊಡ್ಲಿಪೆಟ್ಟು ಬಿದ್ದು ತಲೆಬುರುಡೆ ಹೊಡೆದಾಕ್ಬಿಡ್ತಾರೆ. ನೋಡುಗ ಅಂತ ಒಬ್ಬ ಇದ್ದಾನೆ, ಅವನು ಆ್ಯಕ್ಚುಲಿ ಕ್ರಿಯಾಶೀಲ, ಅವನು ಆ್ಯಕ್ಚುಲಿ ಇತಿಹಾಸ ಬರೆಯೋನು, ನಾವಲ್ಲ. ನಮ್ಮ ಕಡೆಯಿಂದ ಆಗೋ ಅಲ್ಪ ಪ್ರಯತ್ನಕ್ಕೆ ಅವನು 1000 ಪಟ್ಟು 1,00,000 ಪಟ್ಟು ಚಪ್ಪಾಳೆ ಶಿಳ್ಳೆ ಸೇರಿಸ್ಬಿಟ್ಟು ಒಂದು ಇತಿಹಾಸ ಬರೀತಾನೆ. ಬಿಟ್ಟರೆ ಇತಿಹಾಸ ಬರೆದಿದ್ದ ಸಿನಿಮಾಗಳನ್ನೆಲ್ಲ ನಾವು ಮಾಡಿದ್ದೀವಿ ಅಂತ ಕೈ ಎತ್ತಿ ಹೇಳಿದ್ರೆ ಅದು ನಮ್ಮ ದೊಡ್ಡ ಮೂರ್ಖತನ ಆಗುತ್ತೆ. ಅದು ಏನಂದರೆ ಪ್ರಯತ್ನ ಅಷ್ಟೇ. ಅದು ಈಗ ಹಣ ಹೂಡಬೇಕಂದ್ರೂ ಲಾಸ್ಟ್ ಪ್ರೆಸ್ ಮೀಟಲ್ಲಿ ತುಂಬ ಚೆನ್ನಾಗಿ ಹೇಳಿದರು ಕೃಷ್ಣಪ್ಪಣ್ಣ. ಒಂದು ಆಟ ಆಡೋಣ, ಒಂದು ಕಲೆ ಅಂದರೆ ನನಗೆ ತುಂಬ ಇಷ್ಟ. ಆ ಪ್ಯೂರಿಟಿಗೆ ಜನ ಮಾರ್ಕ್ಸ್ ಕೊಟ್ಬಿಡ್ತಾರೆ, ಗೊತ್ತಾಗಲ್ಲ. ಅವ್ರು ಎಷ್ಟು ಪ್ಯೂರಾಗಿರ್ತಾರೋ ಅಷ್ಟೇ ಪ್ಯೂರಾಗಿ ತಂಡ ಇರುತ್ತೆ. ಒಂದು ಕಲೆನ, ಒಂದು ಎಂಟರ್ಟೈನ್ಮೆಂಟ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋ ಥರದೊಂದು ಮನೋಧರ್ಮ ಪ್ರತಿಯೊಬ್ಬರಿಗೂ ಇದ್ದಾಗ ಅದು ಕನೆಕ್ಟ್ ಆಗುತ್ತದೆ ಜನಕ್ಕೆ. ಔಟ್ ಆಫ್ ಆಲ್ ದಿ ಪ್ರೊಡಕ್ಷನ್ ಹೌಸಸ್, ನಾನು 18 ವರ್ಷದ ಹಿಂದೆನೇ ತುಂಬ
ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿತ್ತು. ಆದರೆ ಕೃಷ್ಣಪ್ಪಣ್ಣ ಅವರೇ ಯಾಕೆ ಇತಿಹಾಸ ಬರೆದ್ರು ಅಂತ ನಾನು ಹಲವಾರು ಸತಿ ಯೋಚನೆ ಮಾಡಿದಾಗ ಅನ್ಸೋದೇನೆಂದರೆ ಪ್ಯೂರಿಟಿ. ನಾನು ಜನತೆ ನಂಬ್ತೀನಿ, ನೆಟ್ಟಿಗೆ ಒಂದು ಹೇಳಿದರೆ ಜನ ಬರ್ತಾರೆ. ಈ ಸಿನಿಮಾಗೂ ಅವ್ರು ಅದೇ ಹೇಳಿದರು, ನಾನು ಜನ ನಂಬ್ತೀನಿ. ಅದೊಂದು ಏನೋ ಒಂದು ಮೂಡ್ ಕ್ರಿಯೇಟ್ ಮಾಡುತ್ತೆ, ಅದನ್ನು ಹಾಳೆ ಮಾಡಲ್ಲ ಅವರು. ಇಡೀ ತಂಡನ ಅವರು ಟ್ರೀಟ್ ಮಾಡೋ ರೀತಿ ಮತ್ತು ಅವರು ಸಿನಿಮಾನ ಎಂಜಾಯ್ ಮಾಡೋ ರೀತಿಗೆ ಅವರಿಗೆ ತೊಡ್ಕೊಂಡು ಹೋಗುತ್ತೆ ನಾವು ಸಕ್ಸಸ್. ನನಗೆ ಗೊತ್ತಿಲ್ಲ, ನಾವು ಹಾಗಾದ್ರೆ ನಾವು ಮಾಡಿದ್ದೆಲ್ಲ ಮುಂಗಾರು ಮಳೆ ಆಗಬೇಕಲ್ಲ. ನಾನು ಅಷ್ಟೊಂದು ದೊಡ್ಡ ಪ್ರತಿಭಾವಂತ ಆಗಿದ್ದರೆ ನಾನು ಮಾಡೋ ಎಲ್ಲ ಸಿನಿಮಾನೂ ದೊಡ್ಡ ಇತಿಹಾಸನೇ ಬರಿಬೇಕಿತ್ತು. ಹಾಗೆ ಬರೆಯಲ್ಲ, ಅದು ಕೆಲವೊಬ್ಬರನ್ನ ಹುಡ್ಕೊಂಬರುತ್ತೆ. ರಿಪೀಟ್ ಆಗಬಹುದು, ಅದಕ್ಕಿಂತ ಬೆಟರ್ ಆಗಬಹುದು. ನಮ್ಮ ಕೈಲಿಲ್ಲ, ಅದು ಜನತೆ ಕೈಲಿರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಸರ್ ಎಲ್ಲ ಇಲ್ಲಿ ಸರ್ ಒಂದು ನಿಮಿಷ ಸರ್ ಸರ್ ಹಿಂದೆ ಹಿಂದೆ